ಇವೆಲ್ಲೂ ಸಹ ನಾವು ಕ್ರಿಸ್ತನಲ್ಲಿ ನಮ್ಮ ಗುರುತು ಏನು, ಹೂ ಆಮ್ ಇನ್ ಕ್ರೈಸ್ಟ್, ವಾಟ್ ಈಸ್ ಮೈ ಐಡೆಂಟಿಟಿ, ಕ್ರಿಸ್ತನಲ್ಲಿ ನನ್ನ ಗುರುತು ಏನೆಂಬುದನ್ನು ನಾವು ಧ್ಯಾನಿಸುತ್ತಾ ಬರ್ತಾ ಇದ್ದೀವಿ. 20ನೇದಾದಿ ನಾವು ನೋಡಲಿಕ್ಕೆ ಹೋಗುವಂತರಾಗಿರುತ್ತೇವೆ. ಕಳೆದ ವಾರದಲ್ಲಿ ನಾವು 19 ಕಾರ್ಯಗಳನ್ನ ನೋಡಿದ್ವಿ. ಇವತ್ತು 20ನೇ ಭಾಗಕ್ಕೆ ಹೋಗೋರಾಗಿದ್ದೇವೆ. ಸೊ ಯೆಶಾಯನ ಬರೆದಂತ ಪ್ರವಾದನೆ ಗ್ರಂಥ, ಅದರಲ್ಲಿ 43ನೇ ಅಧ್ಯಾಯ, ಅದರಲ್ಲಿ 1ನೇ ವಚನವನ್ನ ನಾವು ಓದಿಕೊಳ್ಳೋಣ. ಯೆಶಾಯ 43 ಅದರಲ್ಲಿ 1ನೇ ವಚನವನ್ನ ಓದಿಕೊಳ್ಳೋಣ. ಈಗಲಾದರೂ ಯಾಕೋಬ ವಂಶವೇ, ಇಸ್ರಾಯೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಈಗನ್ನುತ್ತಾನೆ, ಭಯಪಡಬೇಡ, ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ, ನಿನ್ನ ಹೆಸರಿಡಿದು ಕರೆದೆನಲ್ಲ, ನೀನು ನನ್ನವನೇ. ಆಮೆನ್. ಎಲ್ಲರೂ ಸೇರಿ ಒಂದು ಗಟ್ಟಿಗೆ ಆಮೆನ್ ಅಂತ ಹೇಳೋಣವಾ. ಇಲ್ಲಿ ನಾವು ನೋಡುತ್ತೇವೆ, ಈಗಲಾದರೂ ಯಾಕೋಬ ವಂಶವೇ, ಇಸ್ರೇಲ್ ಸಂತಾನವೇ, ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಯೆಹೋವನು ಈಗೆನ್ನುತ್ತಾನೆ. ಎಲ್ಲರೂ ಗಮನಿಸಬೇಕು, ದೇವರು ಈಗನ್ನುತ್ತಾನೆ, ದೇವರು ಹೇಳುತ್ತಾನೆ ಅಂತ ಹೇಳುವಾಗ ನಾವೆಲ್ಲರೂ ನಮ್ಮ ಕಿವಿಗಳನ್ನ ದೇವರ ವಾಕ್ಯದ ಕಡೆಗೆ ಗಮನ ಹರಿಸುವರಾಗಿರ್ಬೇಕು. ಒಬ್ಬ ಅಧಿಕಾರಿ ಅಥವಾ ಒಬ್ಬ ಆಫೀಸರ್ಸು ಒಂದು ಮಾತನ್ನು ಹೇಳ್ತಾರೆ, ಎಲ್ಲವಾಗ ಏನ್ ಮಾಡ್ತಾರೆ, ಎಲ್ಲರೂ ಗಮನವಿಟ್ಟು ಕೇಳ್ತಾರೆ. ಅದಕ್ಕಿಂತಲೂ ಶ್ರೇಷ್ಠನಾದಂಥ ನಮ್ಮ ದೇವರು, ನಮ್ಮನ್ನು ಸೃಷ್ಟಿಸಿದವನು ಹೇಳುವಾಗ ನಾವು ಕಿವಿಗೊಡುವುದು ಬಹಳ ಮುಖ್ಯವಾಗಿ ಕಾಣಲ್ಪಡುತ್ತದೆ. ದೇವರು ಹೇಳ್ತಾನೆ, ಯಾಕೋಬ ವಂಶವೇ, ಇಸ್ರೇಲ್ ಸಂತಾನವೇ. ಯಾಕೋಬ್ ಮತ್ತು ಇಸ್ರೇಲ್ ಇಬ್ಬರು ಒಂದೇ. ಯಾಕೋಬನು ಬೇರೆ, ಇಸ್ರೇಲ್ ಬೇರೆ ಅಲ್ಲ. ಆದರೆ ಇಸ್ರಾಯೇಲರಿಗೆ ದೇವರು ಹೇಳುತ್ತಿರುವಂತ ಸಂಗತಿ. ಹಾಗಾದರೆ ಈ ಹೊಸ ಒಡಂಬಡಿಕೆಯಲ್ಲಿ ಯಾಕೋಬನ ವಂಶವು, ಇಸ್ರೇಲದ ಸಂತತಿಗಳು ನಾವುಗಳು ಆಗಿದ್ದೇವೆ. ನಮ್ಮನ್ನು ನೋಡಿ ದೇವರು ಈಗನ್ನುತ್ತಾನೆ. ಏನನ್ನುತ್ತಾನೆ? ಬಹಳ ಬಹಳ ಇಂಪಾರ್ಟೆಂಟ್ ಆದದ್ದು. ದೇವರು ಈಗ ಅನ್ನುತ್ತಾನೆ ಅಂತ ಹೇಳಿದ್ರೆ ಅದು ಹಾಗೆಯೇ ಆಗುವಂತದ್ದಾಗಿರ್ತದೆ. ದೇವರು ಈಗ ಅನ್ನುತ್ತಾನೆ ಅಂತ ಹೇಳುವಾಗ ಏನನ್ನುತ್ತಾನೆ ಎಂಬುದನ್ನು ಕೇಳತಕ್ಕಂತ ನಮ್ಮ ಮನಸ್ಸು ಏನಾಗಿರಬೇಕು? ಗಮನವುಳ್ಳವರಾಗಿರ್ಬೇಕು. ನಮ್ಮ ಮನಸ್ಸು ಆಕಾಂಕ್ಷೆಯಿಂದ ಸ್ವೀಕರಿಸುವಂತದ್ದಾಗಿರ್ಬೇಕು. ಏನನ್ನುತ್ತಾನೆ ದೇವರು? ಭಯಪಡಬೇಡ, ಫಿಯರ್ ನಾಟ್. ಈ 2026 ಭಯಪಡದಂತ ವರ್ಷವಾಗಿ ನಿಮಗೆ ದೇವರು ಹೇಳುವನಾಗಿದ್ದಾನೆ. ಹಲ್ಲೆಲೂಯಾ. ಈ ವರ್ಷ ಭಯಪಡದಂತ ಒಂದು ವರ್ಷ. ಪ್ರೈಸ್ ದಿ ಲಾರ್ಡ್. ಅನೇಕ ಸುತ್ತಲೂ ಭಯ ಹುಟ್ಟಿಸುವ ಸಂಗತಿಗಳು, ಅನೇಕ ಭಯವಾಗುವ ನಿನ್ನ ಸುತ್ತಲೂ ನಡೆದರೂ ನೀನು ಭಯಪಡಬೇಕಾದಂತ ಅವಶ್ಯಕತೆ ಇಲ್ಲ. ಇದೇ ಈ ಒಂದು ಬೆಳಗಿನ ವೇಳೆಯಲ್ಲಿ ಕರ್ತನು ನಮಗೆ ಹೇಳುವಂತ ಒಂದು ಶುಭವಾರ್ತೆಯಾಗಿ ಕಾಣಲ್ಪಡುತ್ತದೆ. ಯೇಸು ಸ್ವಾಮಿ ಹುಟ್ಟಿದಾಗ ದೇವದೂತರು ಇದನ್ನೇ ಹೇಳಿದರು, ಭಯಪಡಬೇಡ, ನಿಮಗೆಲ್ಲರಿಗೂ ಶುಭ ಸಮಾಚಾರವನ್ನು ತಿಳಿಸಲಿಕ್ಕೆ ಬಂದಿದೆ ಎಂಬುದಾಗಿ. ಮಹಾ ಸಂತೋಷ ಉಂಟು ಮಾಡುವಂತ ಸಂದೇಶ ಅದೇನಂದ್ರೆ ಭಯಪಡಬೇಡ. ಪ್ರೈಸ್ ದಿ ಲಾರ್ಡ್. ನಮ್ಮ ಸಭೆಯಲ್ಲಿ ಮಕ್ಕಳು ಸಹ ಕ್ರಿಸ್ಮಸ್ ಹಾಡಲು ಸಹ ಡ್ಯಾನ್ಸಿಗೆ ಆಡೋದು, ಭಯಪಡಬೇಡ, ನೀನು ಭಯಪಡಬೇಡ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹೀಗೆ ಬೈಬಲಲ್ಲಿ ಭಯಪಡಬೇಡ ಭಯಪಡಬೇಡ ಎಂಬುದಾಗಿ 365 ಸಾರಿ ದೇವರ ವಾಕ್ಯದಲ್ಲಿ ಬರೆದಿದೆ. ಯಾಕೆ 365 ಅಂದ್ರೆ ವರ್ಷಕ್ಕೆ ಎಷ್ಟು ದಿನ ಇದೆ? 365 ದಿವಸ ಇದೆ. ಈ 365 ದಿವಸಗಳಲ್ಲಿ ಪ್ರತಿ ದಿನ ದೇವರು ನಮಗೆ ಒಂದೊಂದು ದಿನವೂ ಹೇಳುವುದೆಂದರೆ ಭಯಪಡಬೇಡ. ನೀನು ಬೆಳಗ್ಗೆ ಎದ್ದೇಳುವಾಗಲೇ ಭಯಪಡಬೇಡ, ರಾತ್ರಿ ಮಲಗುವಾಗ ನಿಶ್ಚಿಂತವಾಗಿ ಮಲಗು, ಭಯಪಡಬೇಡ. ಯಾವ ಕೇಡು ನಿಮಗೆ ಸಂಭವಿಸದು. ಯಾಕೆಂದ್ರೆ ನಮ್ಮನ್ನು ಕಾಯುವಾತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ. ಆತನು ನಮಗೆ ಕಾಯುವಂತ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಸೊ ಆತನು ಹೇಳ್ತಾನೆ, ನಾನು ನಿನ್ನನ್ನು ವಿಮೋಚಿಸುತ್ತೇನೆ ಅಲ್ಲ, ನಾನು ನಿನ್ನನ್ನು ಏನ್ ಮಾಡಿದ್ದೇನೆ? ವಿಮೋಚಿಸಿದ್ದೇನಲ್ಲ. ನನ್ನನ್ನು ನಾಳೆ ದೇವರು ಬಿಡುಗಡೆ ಮಾಡ್ತಾರೆ ಎಂಬುದಾಗೆಲ್ಲ ನೀನು ಆಲ್ರೆಡಿ ಬಿಡುಗಡೆಯಾಗಿದ್ಯಾ. ನಿನಗೆ ಆಲ್ರೆಡಿ ರಕ್ಷಣೆಯನ್ನ ದೇವರು ನಿನಗೆ ಬಂದಿರುವಂತ ವಿಪತ್ತುಗಳಿಂದ, ಕಣ್ಣೀರುಗಳಿಂದ, ಆಪತ್ತುಗಳಿಂದ, ಸಮಸ್ಯೆಗಳಿಂದ ಆಲ್ರೆಡಿ ಯು ಆರ್ ಡೆಲಿವರ್ಡ್. ಹಲ್ಲೆಲೂಯಾ. ನಿನಗೆ ರಕ್ಷಣೆಯನ್ನ ದೇವರು ಉಂಟು ಮಾಡಿದ್ದಾನೆ.
ಇವತ್ತು ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರಿ, ನಾಳೆ ನಿಮ್ಮ ಮಧ್ಯದಲ್ಲಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ ಎಂಬುದಾಗಿ. ಹಳೆ ಒಡಂಬಡಿಕೆ ಅದು. ಹೊಸ ಒಡಂಬಡಿಕೆ ದೇವರು ಆತನ ಏನ್ ಮಾಡಿದ್ದಾನೆ, ನಮಗಾಗಿ ರಕ್ಷಣೆಯನ್ನ 2000 ವರ್ಷಗಳ ಹಿಂದೆನೆ ಸಿದ್ಧತೆಯನ್ನ ಮಾಡಿ ಇಟ್ಟಿದವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆತನು ಸಿದ್ಧತೆಯನ್ನ ಮಾಡಿ ಇಟ್ಟಂತವನಾಗಿದ್ದಾನೆ. ಏನ್ ಸಿದ್ಧತೆ? ನಿನಗೆ ವಿಮೋಚನೆಯನ್ನ ದೇವರು ಇಟ್ಟಿದ್ದಾನೆ, ನಿನಗೆ ಒಂದು ಬಿಡುಗಡೆಯನ್ನ ದೇವರು ಇಟ್ಟಿದ್ದಾನೆ, ನಿನಗೊಂದು ರಕ್ಷಣೆಯನ್ನ ದೇವರು ಇಟ್ಟಿದ್ದಾನೆ, ನಿನಗೊಂದು ಸುರಕ್ಷತೆಯನ್ನ ದೇವರು ಇಟ್ಟಿದ್ದಾನೆ. ಆ ಸುರಕ್ಷತೆ ಯೇಸು ಎಂಬ ನಾಮದಲ್ಲಿ ನಮಗೆ ನಿಮಗೆ ಇವತ್ತು ದೊರಕಿದೆ. ಇದೇ ನಮ್ಮ ಗ್ಯಾರಂಟಿ. ಆಕಾಶ ಭೂಮಿ ಅಳಿದು ಹೋದರೂ ಪ್ರಿಯರೇ, ದೇವರ ಮಾತು ಎಂದಿಗೂ ಅಳಿದು ಹೋಗುವುದಿಲ್ಲ. ನಾಳೆ ರಕ್ಷಿಸ್ತಾನಲ್ಲ, ದೇವರು ಆಲ್ರೆಡಿ ಹೇಳ್ತಾನೆ, ನಿನ್ನನ್ನು ನಾನು ವಿಮೋಚಿಸಿದೇನಲ್ಲ, ನಿನ್ನನ್ನು ಹೆಸರಿಟ್ಟು ಕರೆದವನಲ್ಲ. ಹಲ್ಲೆಲೂಯಾ. ದೇವರು ಹೇಳ್ತಾನೆ, ನಿನ್ನನ್ನು ಹೆಸರಿಟ್ಟು ಕರೆದನಲ್ಲ. ಅದರ ಅರ್ಥ, ನಾನು ನಿನ್ನನ್ನು ಹೆಸರಿಟ್ಟು ಕರೆದ. ಸುಮ್ಮನೆ ಗುಂಪಲ್ಲಿ ಬನ್ರಿ, ಎಲ್ಲರೂ ಬನ್ರಿ ಅಂತ ದೇವರು ನಮ್ಮನ್ನ ಕರೆದಿಲ್ಲ. ಇಲ್ಲಿ ಕುಳಿತಿರುವಂತ, ಇದನ್ನು ಕೇಳುತ್ತಿರುವಂತ ನಿಮ್ಮೊಬ್ಬೊಬ್ಬರನ್ನ he knows your name, ನಿನ್ನ ಹೆಸರು ಆತನಿಗೆ ಗೊತ್ತಿದೆ. ಹಲ್ಲೆಲೂಯಾ. ನಿನ್ನ ಹೆಸರು ಏನಂತ ಗೊತ್ತಿದೆ. ಪ್ರೈಸ್ ಗಾಡ್. ಆದರೂ ಯಾಕೋಬನಿಗೆ ದೇವರು ಕೇಳಿದ್ರು, ನಿನ್ನ ಹೆಸರೇನು? ವಾಟ್ಸ್ ಯುವರ್ ನೇಮ್? ನಿನ್ನ ಹೆಸರೇನು? ಅವನ ಹೆಸರು ಯಾಕೋಬನು. ಆತ ದೇವರು ಹೇಳಿದ್ರು, ಇಲ್ಲ, ಇನ್ಮೇಲೆ ನೀನು ಯಾಕೋಬನಲ್ಲ, ಇನ್ಮೇಲೆ ನೀನು ಇಸ್ರೇಲ್ ಆಗ್ತಿ ಎಂಬುದಾಗಿ ದೇವರು ಅವನಿಗೆ ಹೆಸರನ್ನು ಬದಲಾಯಿಸಿದ. ನಾನು ಹೇಳ್ತೀನಿ, ಇವತ್ತು ನಿನ್ನನ್ನ ಹೆಸರು ಹಿಡಿದು ಕರೆದಂತ ದೇವರು ಇವತ್ತು ನಿನ್ನನ್ನ ಇಲ್ಲಿ ಇಟ್ಟಿದ್ದಾನೆ ಪ್ರೇರೆ. ಹಲ್ಲೆಲೂಯಾ. ನಿನ್ನನ್ನು ಕಾಣುವಂತವನಾಗಿದ್ದಾನೆ. ಆತನ ಹೇಳ್ತಾನೆ ಕೆಳಗಿನ ವಚನದಲ್ಲಿ, ನೀನು ನನ್ನವನೇ. ಯಾರಂತೆ? ದೇವರು ಹೇಳ್ತಾನೆ, ನೀನು ನನ್ನವನೇ. ಪ್ರೈಸ್ ಗಾಡ್. ಇವತ್ತು ದೇವರು ಹೇಳ್ತಾನೆ, ನೀನು ನನ್ನವನು. ಯು ಆರ್ ಮೈನ್. ನೀನ್ ನನಗ್ ಸ್ವಂತ, ನೀ ನನ್ನ ಸೊತ್ತು, ನೀ ನನ್ನ ಸ್ವಾಸ್ಥ್ಯ, ನೀನೇ ನನಗೆ ಅಮೂಲ್ಯವಾದವನು, ನೀನೇ ನನ್ನವನು. ನೀನು, ದೇವರು ಹೇಳ್ತಾನೆ, ನೀನು ನನ್ನವನು. ಪ್ರೈಸ್ ಗಾಡ್. ಈ ಲೋಕದಲ್ಲಿ ಪ್ರೇರೆ, ನಾವು ಯಾರಿಗೂ ಬೇಡದವರು, ತಿರಸ್ಕರಿಸಲ್ಪಟ್ಟವರು, ತಳ್ಳಲ್ಪಟ್ಟವರು, ಅವಮಾನಿಸಲ್ಪಟ್ಟವರು, ತಗ್ಗಿಸಲ್ಪಟ್ಟವರು. ಕೆಲವರು ಜೀವನದಲ್ಲಿ ನೋಡ್ಬೇಕಾದ್ರೆ, ಯಾರ ನೆಂಟರ ಮನೆಗಳು ಹೋದ್ರೆ ಇವರು ನಮ್ಮವರು ಹೇಳ್ಕೊಳ್ಳೋಕ್ಕೂ ನಾಚಿಕೆ ಪಡುವಂತ ಪರಿಸ್ಥಿತಿಗಳು. ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ, ನಮ್ಮ ತಮ್ಮ ಅಂತ ಹೇಳ್ಕೊಳ್ಳೋಕ್ಕೂ ಕೆಲವರು ಹಿಂದೆ ಮುಂದೆ ನೋಡ್ತಾರೆ. ನಮ್ಮ ಅಣ್ಣ, ನಮ್ಮ ಅಕ್ಕ, ಇವರು ನಮ್ಮ ತಾಯಿ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಪಡ್ತಾರೆ. ಕೆಲವು ಮಕ್ಕಳು ಹೇಳ್ತಾರೆ, ಕಾಲೇಜ್ ಹತ್ರ ಬರ್ಬೇಡಮ್ಮ, ಕಾಲೇಜ್ ಹತ್ರ ಬರಬೇಡ, ಯಾಕಂದ್ರೆ ನಿನ್ನ ನಿನ್ನ ಬಟ್ಟೆ, ನಿನ್ನ ಇದು ಬಂದು ಅಲ್ಲಿ ಸರಿ ಇಲ್ಲ, ಅಲ್ಲಿ ಬಂದ ನನಗೆ ಅವಮಾನ ಆಗತ್ತೆ. ಕಾಲೇಜ್ ಸೇರಿಸಿ ಫೀಸ್ ಕಟ್ಟಿ ಬೆಳೆಸಿದಂತ ಮಗಳು ಹೇಳ್ತಾ ಇದ್ದಾಳೆ, ಕಾಲೇಜ್ ಹತ್ರ ಮಗ ಹೇಳ್ತಾ ಇದ್ದಾನೆ, ಬಂದ್ಬಿಡ್ಬೇಡ, ಯಾಕಂದ್ರೆ ನನಗೆ ಅಲ್ಲಿ ಶೇಮ್ ಆಗುತ್ತೆ. ನಮ್ಮಪ್ಪ ನಮ್ಮಮ್ಮ ಅಂತ ಹೇಳ್ಕೊಳಕ್ಕೂ ಇವತ್ತು ಮಕ್ಕಳು ಈ ದಿನಗಳಲ್ಲಿ ನಾಚಿಕೆ ಪಡ್ತಾರೆ. ಬಂಧು ಮಿತ್ರರು, ನಮ್ಮ ಸ್ನೇಹಿತ ಅಂತ ಹೇಳ್ಕೊಳಕ್ಕೆ ಅನೇಕರು ನಾಚಿಕೆ ಪಡುವಂತ ದಿನಮಾನಗಳಲ್ಲಿ ನಾವಿದ್ದೀವಿ. ಬಟ್ ದೇವರು ನಮ್ಮನ್ನು ಕುರಿತು ಏನು ಗುರುತು ಕೊಡ್ತಾ ಇದ್ದಾನೆ ಅಂದ್ರೆ, ನೀನು ನನ್ನವನು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎಂತ ದೇವರನ್ನ, ನನ್ನ ದೇವರು, ನನ್ನ ಯೇಸು, ನನ್ನ ರಕ್ಷಕ, ನನ್ನ ಒಡೆಯ, ನನ್ನ ಬಂಡೆ, ನನ್ನ ಗುರಾಣಿ ಅಂತ ನಾವು ಹೇಳ್ಬೋದು ಪ್ರೇರೆ, ನಾವು ಹೇಳ್ಬೋದು. ಆದರೆ ದೇವರು ನಮ್ಮನ್ನು ಕುರಿತು, ನಿನ್ನನ್ನು ಕುರಿತು ಹೇಳೋದೇ ಬಹಳ ಮುಖ್ಯವಾದದ್ದು. ಪ್ರೈಸ್ ಗಾಡ್. ನಮಗೆಲ್ಲರಿಗೂ ದೇಶದ ಪ್ರಧಾನ ಮಂತ್ರಿ ಯಾರಂತ ಗೊತ್ತು, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರಂತ ಗೊತ್ತು, ನಮ್ಮ ತಾಲೂಕಿನ MLA ಯಾರಂತ ಗೊತ್ತು. ಪ್ರೈಸ್ ಅಲ್ಲ. ನಮ್ಮ ಜಿಲ್ಲೆಯ ಮಿನಿಸ್ಟರ್ ಯಾರಂತ ನಮಗೆ ಗೊತ್ತು. ಆದರೆ ಅವರಿಗೆ ನಾವು ಯಾರಂತ ಗೊತ್ತಿಲ್ಲ. ಪ್ರೈಸ್ ಲಾರ್ಡ್. ಆದರೆ ಆಕಾಶ ಭೂಮಿಯನ್ನು ಸೃಷ್ಟಿ ಮಾಡಿದಂತ ಇಷ್ಟು ಕೋಟಿ ಕೋಟಿ ಜನಗಳ ಮಧ್ಯದಲ್ಲಿ ದೇವರು ಹೇಳ್ತಾರೆ, ನೀನು ನನ್ನವನು ಎಂಬುದಾಗಿ ದೇವರು ನಮಗೆ ಗುರುತನ್ನ ಆತನು ಕೊಟ್ಟವನಾಗಿ ಕಾಣಲ್ಪಡ್ತಾನೆ ಪ್ರೇರೆ. ಹಲ್ಲೆಲೂಯಾ. ಅದಕ್ಕೆ ದೇವರು ನಮ್ಮನ್ನ
ಗುಂಪಿನಲ್ಲಿ ನಮ್ಮನ್ನ ಕರೆದಿಲ್ಲ, ಸಂಖ್ಯೆಯಿಂದ ಬಹುಸಂಖ್ಯೆಯಿಂದ ದೇವರು ನಮ್ಮನ್ನು ಕರೆದಿಲ್ಲ. ಆತನು ನಿನ್ನನ್ನು ಹೆಸರಿಟ್ಟು ಆತನು ಕರೆದು ನನ್ನನ್ನು ನೀನು ನನ್ನವನೆಂಬುದಾಗಿ ಹೇಳ್ತಾನೆ. ಹಲ್ಲೆಲೂಯ. ಲೋಕವು ನಿನ್ನನ್ನು ತಪ್ಪಾಗಿ ಕರಿಬಹುದು, ಲೋಕವು ನಿನ್ನನ್ನು ತಪ್ಪಾಗಿ ಕರಿಬಹುದು, ತಪ್ಪಾಗಿ ನಿನ್ನನ್ನು ಗುರುತಿಸಬಹುದು. ನಿನ್ನ ಕ್ಯಾರೆಕ್ಟರ್ ನಿನ್ನ ಲೋಕ ಬಗ್ಗೆ ಹೇಳ್ಬೋದು, ನಿಮ್ಮ ಫ್ರೆಂಡ್ಸು ನೀನ್ ಯಾರಂತ ಹೇಳ್ಬೋದು. ಕೆಲವು ಸಂದರ್ಭದಲ್ಲಿ ಇವನ್ ಗೊತ್ತೇನೋ, ಅದೇ ಅವನದೇನಾದ್ರೂ ಒಂದು ಕೊರತೆನೋ, ಅವನು ಏನಾದ್ರೂ ಒಂದು ಸಮಸ್ಯೆನೋ, ಅದೇ ಮೂಗು ಫುಲ್ ಹೋಗಿತ್ತಲ್ಲ ಅವನು, ಅಥವಾ ಅವನ್ ಕೂದಲು ಉದುರು ಹೋಗಿತ್ತಲ್ಲ ಅವನು, ಹೀಗೆ ಅವನ ಐಡೆಂಟಿಟಿಯನ್ನ ಗುರುತು ಮಾಡಿ ಹೇಳುವಂತವ್ರಾಗಿರ್ತಾರೆ. ಬಟ್ ನಿನ್ನ ಐಡೆಂಟಿಟಿ ಕ್ರಿಸ್ತನಲ್ಲಿ ನೀನ್ ಏನಾಗಿದ್ಯಾ, ಕ್ರಿಸ್ತನಲ್ಲಿ ನಿನ್ನ ಗುರುತು ಏನಾಗಿದ್ರೆ ನೀನು ಕ್ರಿಸ್ತನವನು, ನೀನು ಆತ್ಮವನ. ಹೇಳ್ತಾನೆ, ನೀನು ನನ್ನವನು, ನೀನು ನನ್ನವಳಾಗಿದ್ಯಾ ಮಗಳೇ, ಮಗನೇ ನೀನು ನನ್ನವನಾಗಿದ್ಯಾ. ಅದಕ್ಕಾಗಿ ನೀನು ನನ್ನ ಸೊತ್ತು, ನೀನು ನನ್ನ ಆಸ್ತಿ, ನೀನು ನನಗೆ ಸರ್ವಸ್ವವು ಎಂಬುದಾಗಿ ದೇವರು ನಮ್ಮನ್ನ ಹೇಳುವಂತವನಾಗಿದ್ದಾನೆ. ಪ್ರೇರೆ ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ. ದೇವರು ನಮ್ಮನ್ನ ಆತನು ನಮ್ಮನ್ನ ಏನ್ ಮಾಡಿದ್ದಾನೆ ಅಂದ್ರೆ ನಮ್ಮನ್ನ ಕೊಂಡುಕೊಂಡಿದ್ದಾನೆ, ಆತನು ಬೆಲೆ ಕೊಟ್ಟಿದ್ದಾನೆ. ಸುಮ್ಮನೆ ಆತನ ಹೇಳ್ತಾ ಇಲ್ಲ ನನ್ನವನು ಅಂತ ಹೇಳ್ಕೊಳ್ಳಕ್ಕೆ ಏನಿದೆ, ನನ್ ಮಗ ನನ್ ಮಗಳು ಅಂತ ಹೇಳ್ಕೊಳ್ಳಕ್ಕೆ ಏನಿದ್ರೆ ನಾವು ಪಡೆದವರಾಗಿ ಎತ್ತವರಾಗಿದ್ದೇವೆ. ಅದಕ್ಕೆ ನನ್ ಮಗ ನನ್ ಮಗಳು, ನನ್ನ ಹೆಂಡತಿ ನನ್ನ ಗಂಡ, ಯಾಕಂದ್ರೆ ಮದುವೆ ಆಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಆದರೆ ನೀನು ಮತ್ತು ನಾನು ಇವತ್ತು ದೇವರು ನಮ್ಮನ್ನು ಕುರಿತು ಹೇಳಬೇಕಾದ್ರೆ ದೇವರು ಹೇಳ್ತಾನೆ, ನೀನು ನನ್ನವನು ಅಂತ ಹೇಳುವಾಗ ಎಷ್ಟು ಪ್ರಯಾರಿಟಿ, ಎಷ್ಟು ಮುಖ್ಯವಾದದ್ದು. ಇದೊಂದು ಮಾತು ನಮಗೆ ಸಾಕು. ಇದೊಂದು ಮಾತನ್ನು ಮಾತ್ರ ನೀವೇನ್ ಮಾಡ್ಕೊಳ್ರಿ, ಹಿಡಿದುಕೊಳ್ರಿ. ದೇವರೇ, ನಾನು ನಿನ್ನವನಂತ ಹೇಳ್ಕೊಳ್ಳಿಲ್ಲ, ಆದರೆ ನೀನು ನನ್ನನ್ನು ನೋಡಿ ನನ್ನವನಂತ ಹೇಳ್ಕೊಳ್ತಿಲ್ಲ. ಇಸ್ ಬಹಳ ಗ್ರೇಟ್. ನಮ್ಮ ದೇಶದ ಪ್ರಧಾನಮಂತ್ರಿ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳ್ಕೊಳ್ಳೋದಲ್ಲ, ಆದರೆ ನನ್ನ ಬಗ್ಗೆ ನನ್ನ ಮಗನೊಬ್ಬನಿದ್ದಾನೆ, ನನ್ನ ಮಗಳಿದ್ದಾಳೆ, ಅವಳು ನನ್ನವಳು, ಚಳಿಕೆರೆಯಲ್ಲಿ ನನ್ನವಳಿದ್ದಾಳೆ. ಹಲ್ಲೆಲೂಯ. ಓ ಊರಿನ ಸಭೆಯಲ್ಲಿ ನನ್ನವಳಿದ್ದಾಳೆ, ನನ್ನವನಿದ್ದಾನೆ ಎಂಬುದಾಗಿ ದೇವರು ನಮ್ಮನ್ನು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಯಾರಿಂದ ಹೇಳ್ಕೊಳ್ತಾನೆ? ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಆತನು ಎಚ್ಚಳದಿಂದ ಹೇಳ್ಕೊಳ್ತಾನೆ, ಸಂತೋಷದಿಂದ ಹೇಳ್ಕೊಳ್ತಾನೆ, ನನ್ನವನು ನೀನು ನನ್ನವಳು ಎಂಬುದಾಗಿ. ಪ್ರೇರೆ, ದೇವರು ನನ್ನನ್ನು ನಿನ್ನ ಸುಮ್ಮನೆ ಉಡಾಫೆ ಆಗಿ ಫ್ರೀ ಆಗಿ ಆತನ ಹೇಳ್ತಿಲ್ಲ. ಶಿಲುಬೆಯಲ್ಲಿ ತನ್ನ ರಕ್ತವನ್ನು ಸುರಿಸಿ ಈ ಅಲ್ಪನಾದಂತ ನಮಗಾಗಿ, ನಿಮಗಾಗಿ, ಪ್ರೈಸ್ ಗಾಡ್, ಹಲ್ಲೆಲೂಯ, ಆತನು ಕೊಂಡುಕೊಂಡಿದ್ದ. ಅದಕ್ಕೆ ಬೇಡ, ನೀವು ಸ್ವಂತ ಸುತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ. ಮೈಕ್ ಚೇಂಜ್ ಮಾಡ್ರಿ. ನೀವೇನ್ ಮಾಡಿದಿರಿ? ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿದ್ದೀರಿ. ನಾನು ಮತ್ತು ನೀವು ಪರ್ಚೇಸ್ ಮಾಡಿದ್ದೇವೆ. ಎಷ್ಟು ಸಾರಿ ಪರ್ಚೇಸ್ ಆಗಿದ್ದೀವಿ? ಎಷ್ಟು ಸಾರಿ ದೇವರು ನಾವು ಸ್ವಂತವಾಗಿದ್ದೀವಿ ಅಂದ್ರೆ 2 ಬಾರಿ ನಾವು ದೇವರಿಗೆ ಸ್ವಂತವಾಗಿದ್ವಿ. ಒಂದು, ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾಗ ನಾವೇನಾದ್ವಿ? ಕಳೆದು ಹೋದ್ವಿ, ತಪ್ಪಿ ಹೋದ್ವಿ, ಮಾರ್ಗ ತಪ್ಪಿ ಹೋದ್ವಿ. ವಿ ಆರ್ ಲಾಸ್ಟ್. ಪ್ರೈಸ್ ದಿ ಲಾರ್ಡ್. ಆದರೆ ತಿರುಗಿ ದೇವರು ತನ್ನ ಮಗನನ್ನ ಕಳಿಸಿ ನಮ್ಮನ್ನ ಹುಡುಕಿ ನಮ್ಮನ್ನ ರಕ್ಷಿಸಿದಾನೆ. ಈಗ ನಾವು ದೇವರಿಗೆ ಎಷ್ಟು ಬಾರಿ ಸ್ವಂತವಾಗಿದ್ದೇವೆ? 2 ಬಾರಿ ಸ್ವಂತವಾಗಿದ್ದೇವೆ. ಎಲ್ಲರೂ ಹೇಳ್ರಿ, 2 ಬಾರಿ ಸ್ವಂತವಾಗಿದೆ. ಅದಕ್ಕೆ ನಾವು ಹೋದ್ರು, ನಾವು ತಪ್ಪಿಸ್ಕೊಂಡ್ರು, ದೇವರು ನಮ್ಮನ್ನ ಬಿಡ್ತಾ ಇಲ್ಲ. ದೇವರು ನಮ್ಮನ್ನ ಹುಡುಕಿ 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 ನನ್ನವನು ಎಲ್ಲಿ, ನನ್ನವಳು ಎಲ್ಲಿ ಎಂಬುದಾಗಿ ನಾವು ಕಸದ ತಿಪ್ಪೆಯಲ್ಲಿ ಬಿದ್ರು, ನಾವು ಕತ್ತಲಲ್ಲಿ ಬಚ್ಚಿಟ್ಟುಕೊಂಡ್ರು, ನಾವು ಸಿನಿಮಾ ಥಿಯೇಟರ್ ಹೋಗಿ ಕುತ್ಕೊಂಡ್ರು, ಎಲ್ಲೇ ಹೋಗಿ ಪಾಪದಲ್ಲಿ ಬಿದ್ದಿದ್ರು, ದೇವರು ನನ್ನವನು ಇಲ್ಲಿದ್ದಾನೆ, ನನ್ನವಳು ಇಲ್ಲಿದ್ದಾಳೆ ಎಂಬುದಾಗಿ ಇದುವರೆಗೂ ನನ್ನನ್ನ ದೇವರು ಹುಡುಕುತ್ತಲೇ ಬರುತ್ತಿದ್ದಾನೆ. ಆತನ ಪ್ರೀತಿ ನಿನ್ನ ಮೇಲೆ ವಿಶೇಷವಾಗಿದ್ದು, ನೀನು ನನ್ನವನು ಮಗನ ಎಂಬುದಾಗಿ ಆತನ ಕಣ್ಣುಗಳು ನಿನ್ನನ್ನ ಆತನು
ಹುಡುಕುತ್ತಾ ಬರೆದಿದೆ ಪ್ರೇರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಲ್ಲಿ ನೋಡಬೇಕಾದ್ರೆ ನಾನು ನಿನ್ನೊಂದಿಗೆ ಇರುತ್ತೇನೆ, ನನ್ನನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ ದೇವರು ನಮ್ಮನ್ನು ನೋಡಿ ಆತನು ಹೇಳುವನಾಗಿದ್ದಾನೆ. ಹಾಗಾದರೆ ಇಲ್ಲಿ ದೇವರ ವಚನದಲ್ಲಿ ನೋಡಬೇಕಾದ್ರೆ ದೇವರು ನಿನ್ನನ್ನು ನನ್ನವನು ಅಂತ ಹೇಳಿದಾಗ ಚೆನ್ನಾಗಿ ತಿಳ್ಕೊಳ್ರಿ, ನಮ್ಮನ್ನ ಆತನು ಹಿಡಿತದಲ್ಲಿ ಇಟ್ಕೊಂಡಿಲ್ಲ. ನಮ್ಮನ್ನ ಒಂದು ಹಿಡಿತ, ನೀನ್ ನನ್ನವನು, ನೀನು ಹಂಗ್ ಮಾಡಬೇಡ, ಹಿಂಗ್ ಮಾಡಬೇಡ, ಹಿಂಗ್ ತಿರುಗಬೇಡ, ಹಂಗ್ ತಿರುಗಬೇಡ, ಈ ತರ ಮಾಡಬೇಡ, ಆ ತರ ಮಾಡಬೇಡ ಅಂತ ಜುಟ್ಟಿಟ್ಕೊಂಡಿಲ್ಲ. ಅಥವಾ ನಮ್ಮನ್ನ ಭಯಪಡಿಸಿ ಹತೋಟಿಯಲ್ಲಿ ಇಟ್ಕೊಳ್ಳಿಲ್ಲ. ಒಂದು ಗುಲಾಮತನದಾಗಿ ಇಟ್ಕೊಂಡು ನನ್ನವನು ಅಂತ ಹೇಳಿದಾಗ ರಕ್ಷಣೆಗೆ ದೇವರು ಹೇಳ್ತಾನೆ ನನ್ನವನು ಎಂಬುದಾಗಿ. ಹಲ್ಲೆಲೂಯಾ. ನಮ್ಮನ್ನು ಹಿಡಿದಿಲ್ಲ ದೇವರು, ಅಥವಾ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇಲ್ಲ. ಈಸ್ ನಾಟ್ ಕಂಟ್ರೋಲಿಂಗ್. ಕಂಡ್ಬಿಡ್ತಾ ಇಲ್ಲ, ಎದುರಿಸ್ತಾ ಇಲ್ಲ. ಇದು ಮಾಡ್ಲಿಲ್ಲ ಇದು ಮಾಡ್ತೀನಿ, ಇದು ಮಾಡ್ಲಿಲ್ಲ ಇದು ಮಾಡ್ತೀನಿ ಅಂತೇಳಿ ಹೇಳ್ತಿಲ್ಲ. ಆತ ನನ್ನವನು ಅಂತ ಹೇಳುವಾಗ ಆತನು ನಮಗೆ ರಕ್ಷಣೆಯನ್ನ ಕೊಡೋದಲ್ಲಿ ನನ್ನವನಿಗೆ. ಇದು ಬಂದು ಪ್ರೇರೆ ಒಂದು ಬಂಧನವಲ್ಲ. ನನ್ನವನು ಅಂತ ಹೇಳ್ಬಿಟ್ಟು ಒಂದು ಬಂಧನ ಅಲ್ಲ. ಕೆಲವು ಸಮಯಗಳಲ್ಲಿ ಗಂಡ ಹೆಂಡತಿಗೆ ಬಹಳ ಮೆಚ್ಚುಗೆ ಆಗಿರುವಾಗ ಹೆಂಡತಿ ತನ್ನ ಗಂಡನನ್ನ ತನ್ನ ಬಂಧನದಲ್ಲಿ ಇಟ್ಕೊಳ್ಬೇಕಂತ, ತನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರ್ತಾಳೆ. ನೋಡ್ರಿ, ಅಲ್ಲೋದ ಇಲ್ಲೂ ಬಂದ್ ಮಾಡ್ಬೇಕು, ಲೇಟಾಗಿ ಬರಬೇಡ, 6 ಗಂಟೆಗೆಲ್ಲ ಬಂದು ಬಿಡ್ಬೇಕು, ಯಾಕೆ ಇಷ್ಟೊತ್ತಾಯ್ತು, ಎಲ್ಲಿದ್ಯಾ, ಯಾರ ಹತ್ರ ಮಾತಾಡ್ತಿದ್ಯಾ, ಏನ್ ಮಾತಾಡ್ತಿದ್ಯಾ, ಎಲ್ಲಿ ನಿಂತ್ಕೊಂಡಿದ್ಯಾ. ಬಂಧನ. ನನ್ನವನು ನನ್ನ ಗಂಡ ಅಂತ ಹೇಳಿ ಅದೊಂದು ಬಂಧನ. ಗಂಡನೂ ಅಷ್ಟೇ ಹೆಂಡತಿ ಹತ್ರ, ಯಾಕೆ ಹಿಂಗ್ ಸ್ಟೈಲ್ ಮಾಡ್ತೀಯ, ಯಾಕೆ ಹಿಂಗ್ ನಡೀತೀಯ, ಇದೆಲ್ಲ ಬೇಕಾ ನಿನಗೆ, ಯಾರ ಹತ್ರ ಮಾತಾಡ್ತಿದ್ದೆ, ಎಲ್ಲಿ ಮಾತಾಡ್ತಿದ್ದೆ. ಗಂಡ ತನ್ನ ಹೆಂಡತಿಗೆ ಬಂಧನವನ್ನ ಏರ್ತ ನನ್ನವಳು ಅಂತ ಅಂದ್ಕೊಂಡು ತಿಳಿದು ಹೆಂಡತಿ ಮೇಲೆ ಒಂದು ಬಂಧನ. ತಂದೆ ತಾಯಿಗಳು ಅಷ್ಟೇ, ಮಕ್ಕಳಿಗೆ ಒಂದು ಬಂಧನ, ಒಂದು ಫ್ರೀಡಮ್ ಇಲ್ಲ. ಮಕ್ಕಳೇನ, ಅಯ್ಯೋ ನಮ್ಮಪ್ಪ ಅಮ್ಮಂದ್ರದ್ದು ಭಾರಿ ಕಾಟ, ನಮ್ಮಪ್ಪ ಅಮ್ಮಂದ್ರದ್ದು ಭಾರಿ ಕಾಟ, ಜೈಲಾಗಿದ್ದಂಗೈತೆ. ಅದು ಒಂದು ಬಂಧನ. ಸ್ಕೂಲ್ ಅನೇಕ ಮಕ್ಕಳಿಗೆ ಇವತ್ತು ಏನಾಗ್ಬಿಡಿದೆ, ಅಬ್ಬಾ ಅಂತ ಎದುರ್ತಾರೆ, ಅಯ್ಯೋ ಅಂತ ಭಯ ಪಡ್ತಾರೆ. ಸ್ಕೂಲ್ ಮುಖ ನೋಡಿದ್ರೆ ಮಕ್ಕಳಿಗೆ ಜ್ವರ ಬಂದ್ಬಿಡುತ್ತೆ. ಸ್ಕೂಲ್ ಅಂತ ಬೇಸ. ಕೆಲವು ಮಕ್ಕಳಿಗೆ ಸ್ಕೂಲ್ ಅಂದ್ರೆ ಖುಷಿ, ಜಾಲಿ, ಅಲ್ಲಿ ಹೋದ್ರೆ ಆಟ ಆಡ್ಬೋದು, ಫ್ರೆಂಡ್ಸ್ಗಳು ಸಿಗ್ತಾರೆ, ನಮ್ಮ ಟೀಚರ್ ಬಹಳ ಒಳ್ಳೆ ನಗ್ನಗ್ನ ಮಾತಾಡಿಸ್ತಾರೆ. ಅದು ಬಂಧನ ಅಲ್ಲ, ಅದು ನಮ್ಮ ಸ್ಕೂಲು ಅಂತ ಹೇಳಿ ಇಷ್ಟಪಡ್ತಾರೆ. ಪ್ರೈಸ್ ಅಲ್ಲ. ಅದೇ ತರ ದೇವರು ನನ್ನವಂತ ಹೇಳಿ ನಮ್ಮನ್ನ ಆತನು ಬಂಧನದಲ್ಲಿ ಇಟ್ಕೊಂಡಿಲ್ಲ. ನೋಡ್ರಿ, ನಮ್ಮನ್ನ ಏನ್ ಮಾಡಿ ಇಟ್ಕೊಂಡಿಲ್ಲ ದೇವರು, ನಮ್ಮನ್ನ ಬಂಧನದಲ್ಲಿ ಇಟ್ಕೊಂಡಿಲ್ಲ. ಈ ವಿಷಸ್ ಆತನು ಒಳ್ಳೇದಾಗ್ಬೇಕಂದ್ರೆ ನಿನ್ನ ಬಯಸ್ತಾನೆ, ನಿನಗೆ ಅಭಿವೃದ್ಧಿ ಆಗ್ಬೇಕಂದ್ರೆ ಬಯಸ್ತಾನೆ, ನನ್ನ ಮಾತು ಕೇಳು ಅಂತ ಬಯಸ್ತಾನೆ. ಬಟ್ ಆತನು ಭಾರವನ್ನು ಆಗ್ತಾ ಇಲ್ಲ, ಬೆಂಡ್ ಮಾಡ್ತಾ ಇಲ್ಲ, ಮುರಿತಾ ಇಲ್ಲ, ಕುಗ್ಗಿಸ್ತಾ ಇಲ್ಲ. ಅರ್ಥ ಆಯ್ತರ? ನಾವು ನಮ್ಮವರು ಅಂತೇಳಿ ನಾವೇನ್ ಮಾಡ್ತೀವಿ, ಕುಗ್ಗಿಸ್ತೀವಿ, ಗದರಿಸ್ತೀವಿ, ಬದರಿಸ್ತೀವಿ, ಕಂಟ್ರೋಲ್ ಮಾಡ್ತೀವಿ. ಬಟ್ ಯೇಸು ತಂದೆಯಾದ ದೇವರು ಈಸ್ ನಾಟ್ ಲೈಕ್ ದಟ್. ಆತ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇಲ್ಲ. ಒಳ್ಳೆದಕ್ಕಾಗಿ ಕಂಟ್ರೋಲ್ ಮಾಡ್ತಾ ಇದ್ದೇನೆ, ಬಟ್ ಬಲಾತ್ಕಾರವನ್ನ ದೇವರು ನಮ್ಮ ಮೇಲೆ ಏರ್ತಾ ಇಲ್ಲ. ಪ್ರೈಸ್ ಗಾಡ್. ಎಂತ ಒಳ್ಳೆ ದೇವರು. ನನ್ನ ನುಗ ಮೃದುವಾದದ್ದು, ಅದು ಹಗುರವಾದದ್ದು. ಹೇಗೆ ದೇವರು ನನ್ನವನು ಅಂತೇಳಿ ನಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾ ಇದ್ದಾನೆ ಅಂದ್ರೆ, ಹಗುರವಾಗಿಯೂ ಮೃದುವಾಗಿಯೂ ಕೋಮಲವಾಗಿ ಸೌಮ್ಯವಾಗಿ ನಯವಾಗಿ ಪ್ರೀತಿಯಾಗಿ ಸಹನೆಯಾಗಿ. ಹಲೋ, ಕೇಳ್ತಾ ಇದ್ದೀರಾ? ಆತನು ನಮ್ಮೆಲ್ಲರನ್ನ ಆತನು ಏನ್ ಮಾಡ್ತಾ ಇದ್ದಾನೆ, ಆತನು ಪ್ರೇಮ ಒಪ್ಪಂದವಾಗಿ ನಮ್ಮೊಟ್ಟಿಗೆ ನಡ್ಕೊಳ್ತಾ ಇದ್ದಾನೆ, ಪ್ರೇಮದಿಂದ ನಡ್ಕೊಳ್ತಿದ್ದಾನೆ, ವಾತ್ಸಲ್ಯಗಳಿಂದ ನಮ್ಮ ಹತ್ರ ನಡ್ಕೊಳ್ತಾ ಇದ್ದಾನೆ, ದಯೆ ಕರುಣೆ ಕಾರುಣ್ಯಗಳಿಂದ ದೇವರ ಮತ್ತ ಆತನ ಮಾಡಿದಾನೆ ನನ್ನವನು ಅಂತ ಹೇಳಿ ನಮ್ಮ ಮೇಲೆ ಕರುಣೆ, ದಯೆ, ಸೌಮ್ಯತೆ, ಸಹನೆ, ಪ್ರೀತಿ, ಪ್ರೇಮಗಳಿಂದ ನನ್ನವನು ಅಂತೇಳಿ ಸ್ಟಿಲ್ ನಾನು ರಕ್ಷಣೆ ಹೊಂದಿದ ದಿನದಿಂದ ಇದುವರೆಗೂ ದೇವರು ನನ್ನ ಜೀವಿತದಲ್ಲಿ ನನ್ನ ಮೇಲೆ ಇಟ್ಟಿರುವಂತಹ ಪ್ರೇಮ, ಅನುಕಂಪ, ದಯೆ, ಆ ಕರುಣೆ, ಆ ಸಹನೆ ಇದೆಯಲ್ಲ, ಇದು ದೇವ್ರದ್ದು ಗ್ರೇಟ್ 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 ಆಗಿದೆ ಪ್ರೇರೆ. ನಮ್ಮ ಸ್ವಭಾವವನ್ನ
ನಮ್ಮ ಮಕ್ಕಳು ನಮ್ಮನ್ನ ಸ್ವೀಕರಿಸ್ಕೊಳ್ಳಲ್ಲ. ನಮ್ಮ ಸ್ವಭಾವ ನಮ್ಮ ಮಕ್ಕಳಿಗೆ ಇಷ್ಟ ಆಗಲ್ಲ. ನಮ್ಮ ಸ್ವಭಾವ ನಮ್ಮ ಗಂಡನಿಗೆ ಹೆಂಡತಿಗೆ ಇಷ್ಟ ಆಗಲ್ಲ. ನಮ್ಮ ಸ್ವಭಾವ ನಮ್ಮ ಅಣ್ಣ ತಮ್ಮಂದರಿಗೆ ಇಷ್ಟ ಆಗಲ್ಲ. ನಮ್ಮ ಸ್ವಭಾವ ನಮ್ಮ ಊರಿನವರಿಗೆ ಬಂಧು ಬಳಗದವರಿಗೆ ಲೈಕ್ ಆಗಲ್ಲ. ಬಟ್ ನಾವು ಎಂಥವರು ಎಂಬುದಾಗಿ ಅರಿತವರು, ನಾಳೆ ಆತನಿಗೆ ದ್ರೋಹ ಮಾಡ್ತೀವಿ ಎಂಬುದಾಗಿ ತಿಳಿದಿದ್ದರು, ಬಟ್ ನಮ್ಮೊಂದಿಗೆ ಆತನ್ನು ನಡ್ಕೊಳ್ಳುವಂತ ಪ್ರೇಮ ಒಪ್ಪಂದ ಇದೆ ನೋಡ್ರಿ. ಇದು ಬಂಧನವಲ್ಲ, ಇದು ಕಟ್ಟಲ್ಲ. ಹಲ್ಲೆಲೂಯ. ಅದೇ ರೀತಿಯಾಗಿ ನನ್ನವನು ಅಂತ ಹೇಳ್ಕೊಳ್ಳೋದ್ರಲ್ಲಿ ದೇವರು ತಾತ್ಕಾಲಿಕವಾಗಿ ದೇವರು ಉಪಯೋಗ ಮಾಡ್ತಾ ಇಲ್ಲ. ತಾತ್ಕಾಲಿಕವಾಗಿ ಟೆಂಪರರಿ ಆಗಿ ನನ್ನವನು, ನೀನು ನನ್ನವಳು ಇಲ್ಲ. ದೇವರು ನಮ್ಮನ್ನ ಶಾಶ್ವತವಾಗಿ ವರೆಸಿಕೊಂಡಿದ್ದಾನೆ, ಶಾಶ್ವತವಾದಂತ ಒಪ್ಪಂದ ಮಾಡಿಕೊಂಡಿದ್ದಾನೆ, ಶಾಶ್ವತವಾದಂತ ನಮ್ಮೊಂದಿಗೆ ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದಾನೆ. ಏನೋ ಸ್ವಲ್ಪ ದಿನಕ್ಕೆ ಮಾತ್ರ ಅಲ್ಲ, ದೇವರು ನಮ್ಮೊಂದಿಗೆ ನನ್ನವನು ನನ್ನವಳು ಅಂತ ಹೇಳುವಂಥದ್ದನ್ನು ಹೇಗೆ ಮಾಡಿಕೊಂಡಿದ್ರೆ ಶಾಶ್ವತವಾಗಿದೆ. ಇದು ಹೇಗೆ ಉಂಟಾಯಿತು, ಹೇಗೆ ನಡೀತಿದ್ರೆ ಶಿಲುಬೆಯ ರಕ್ತದಿಂದ ದೇವರು ನಮ್ಮನ್ನ ಆತನು ಖರೀದಿಸಿದ್ದಾನೆ. ಯಾವತ್ತಿಗೂ ನಾವು ದೇವರವರೇ ಹೊರತು ಸೈತಾನನವರಲ್ಲ, ಲೋಕದವರಲ್ಲ, ಬಂಧನದವರಲ್ಲ, ಕೇಡಿನವರಲ್ಲ, ಅಂಧಕಾರದವರಲ್ಲ, ದುಷ್ಟ ಶಕ್ತಿಗಳಿಗೆ ಒಳಗಾದವರಲ್ಲ. ನೀನು ಮತ್ತು ಯಾವಾಗಲೂ ದೇವರನವರೇ, ದೇವರವರಾಗಿರುವುದರ ದೇವರೇ ನಿನ್ನನ್ನು ಸದಾಕಾಲ ಆತನು ಹೋಗುವಾಗಲೂ ಬರುವಾಗಲೂ ಆತನು ನಿನ್ನನ್ನು ಕಾಯುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ಪ್ರಿಯ ದೇವಜನರೇ, ಈ ಬೆಳಗಿನ ಸಮಯದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿರುವುದೇನೆಂದರೆ, ನಾನು ಇಹಲೋಕದ ಸೊತ್ತಲ್ಲ, ನಾನು ಸೈತಾನನ ಸೊತ್ತಲ್ಲ, ನಾನು ಯಾರ ಸೊತ್ತು? ದೇವರ ಸೊತ್ತು. ನಾನು ದೇವರಿಂದ ವಿಮೋಚಿಸಲ್ಪಟ್ಟವನಾಗಿದ್ದೇನೆ. ನಾನು ತ್ಯಜಿಸಲ್ಪಟ್ಟವನಲ್ಲ, ನನಗೊಬ್ಬ ದೇವರಿದ್ದಾರೆ, ಆತನಿಗೆ ನಾನು ಸ್ವಂತವಾಗಿದ್ದೇನೆ. ಐ ಆಮ್ ನಾಟ್ ರಿಜೆಕ್ಟೆಡ್. ನಾನು ತಳ್ಳಲ್ಪಟ್ಟವನಲ್ಲ. ಲೋಕವು ನನ್ನನ್ನು ತಳ್ಳಲಿ, ಬಂಧು ಬಳಗ ನಮ್ಮನ್ನು ತಳ್ಳಲಿ, ಕುಟುಂಬದವರು ನಮ್ಮನ್ನು ತಳ್ಳಲಿ, ಆದರೆ ದೇವರು ಎಂದಿಗೂ ನಿನ್ನನ್ನು ತಳ್ಳಿ ಬಿಡುವನಲ್ಲ. ದೇವರು ಹೇಳ್ತಾನೆ, ನೀನು ನನ್ನವಳು, ನೀನು ನನ್ನವನೆಂಬುದಾಗಿ ಆತನು ಹೇಳುವನಾಗಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಬೇರೆ ನಾಲ್ಕನೇದಾಗಿ, ನನ್ನ ಜೀವಮಾನದ ಮೇಲೆ ದೇವರ ಮುದ್ರೆ ಇದೆ. ಆ ಮುದ್ರೆ ಏನು ಗೊತ್ತಾ? ನೀನು ನನ್ನವನೆಂಬುದಾಗಿ. ನಿನ್ನ ಮೇಲೆ ದೇವರು ಮುದ್ರೆ ಹಾಕಿದ್ದಾನೆ, ನಿನ್ನ ಮೇಲೆ ಒಂದು ಗುರುತಿದೆ. ಮಗನೇ, ನೀನು ನನ್ನವನು. ನೀನೆಂದಿಗೂ ಚೇಂಜ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕಾಗಿ ನಾನು ಇನ್ನು ಮುಂದೆ ಭಯದಲ್ಲಿ ನಡಿಬೇಕಾದ ಅವಶ್ಯಕತೆ ಇಲ್ಲ. ನಾನು ಇನ್ನು ಮುಂದೆ ಹೇಗೆ ನಡಿಬೇಕು? ಧೈರ್ಯದಿಂದ ನಾನು ನಡಿಲು ಕಲಿತುಕೊಳ್ಳುತ್ತೇನೆ. ಹಲ್ಲೆಲೂಯಾ. ಪ್ರೇರೆ, ಜನರು ಕೈ ಬಿಡಬಹುದು, ಸ್ನೇಹಿತರುಗಳು ಕೈ ಬಿಡಬಹುದು, ಬಂಧು ಬಳಗ ಕೈ ಬಿಡಬಹುದು, ನಿನ್ನ ಸುಂದರವಾದಂತ ಮಕ್ಕಳು, ಹೆಂಡತಿ, ಗಂಡ ನಿನ್ನನ್ನು ಕೈ ಬಿಡಬಹುದು. ದೇವರು ನನ್ನವನು ಅಂತ ಹೇಳಿದವನು ಆತನ ವಾಗ್ದಾನ ಮಾಡಿದ ಗೊತ್ತಾ? ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ತೊರೆದು ಬಿಡುವುದಿಲ್ಲ. He will never forsake you. He never leave you. ಕೇಳ್ತಾ ಇದ್ದಾರೆ ಚೆನ್ನಾಗಿ? ಆತನೆಂದಿಗೂ ನಿನ್ನ ಫೇಲ್ಯೂರ್ಗಳು ಬಂದಾಗ, ನಿನ್ನಲ್ಲಿ ಮನಮುರಿವಿಕೆ ಉಂಟಾದಾಗ, ಎಲ್ಲರೂ ನಿನ್ನನ್ನು ತ್ಯಜಿಸಿದಾಗ ದೇವರು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಎರಡನೇದಾಗಿ, ಸಂಬಂಧಗಳು ಮುರಿಯಬಹುದು ನಿನ್ನ ಜೀವನದಲ್ಲಿ. ಫ್ರೆಂಡ್ಶಿಪ್ ಮುರಿದೋಗ್ಬಿಡ್ಬೋದು, ಫ್ರೆಂಡ್ಶಿಪ್ ಹೊಡೆದೋಗ್ಬಿಡ್ಬೋದು, ಸಂಬಂಧಗಳು ಬಂಧು ಬಳಗದದು ಮುರಿದೋಗ್ಬಿಡ್ಬೋದು. ನೀನು ಚೆನ್ನಾಗಿದ್ದಾಗ ಎಲ್ಲರೂ ನಮ್ಮ ಸಂಬಂಧಿಕರು ಅಂತ ಹೇಳ್ತಾರೆ, ಆದರೆ ಏನು ಇಲ್ಲದಿದ್ದಾಗ ನಿನ್ನನ್ನು ನೋಡಿಯೂ ನೋಡದಂತೆ ಹೋಗ್ಬಿಡ್ತಾರೆ. ನನ್ನವರು ಅಂತ ಹೇಳ್ಕೊಳ್ಳಲ್ಲ, ನಮ್ಮವರೊಬ್ಬರು ಇದ್ದಾರೆ ಅಲ್ಲಿ ಅಂತ ಹೇಳ್ಕೊಳ್ಳಲ್ಲ. ಅಲ್ಲಿ ಚಳಿಕೆರೆಯಲ್ಲಿ ನಮ್ಮ ಒಬ್ಬರು ಇದ್ದಾರೆ, ಅಲ್ಲಿ ನಮ್ಮ ನೆಂಟರು ಒಬ್ಬರು ಇದ್ದಾರೆ ಅಂತ ಹೇಳಿ ನೆನಪು ಮಾಡಿಕೊಳ್ಳಲ್ಲ. ಯಾಕಂದ್ರೆ ನಿನ್ನ ಹತ್ರ ಏನು ಇಲ್ಲದಿದ್ದಾಗ. ಪ್ರೇರೆ, ಈ ಲೋಕದಲ್ಲಿ ನಿನ್ನ ಹತ್ರ ಏನು ಇಲ್ಲದೆ ಹೋಗಲಿ, ನೀನು ದೇವರಿಗೆ ಸ್ವಂತವಾಗಿದೆಯಾ. ದೇವರು ಹೇಳ್ತಾನೆ, ನೀನು ನನ್ನವನಾಗಿದ್ದೆ ಎಂಬುದಾಗಿ. ಲೋಕವು ನಿನ್ನನ್ನು ಬಿಟ್ಟು ಹೋಗ್ಬೋದು, ಆದರೆ ದೇವರು ನಿನ್ನನ್ನು ಎಂದಿಗೂ ಆತನ ಕೈ ಬಿಡುವುದೇ ಇಲ್ಲ. ಪ್ರೇರೆ, ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲಿ ಸಮಸ್ಯೆಗಳು ಬರಬಹುದು, ಹೋರಾಟಗಳು ಬರಬಹುದು, ಅವಮಾನಗಳು ಬರಬಹುದು, ನಿಂದೆಗಳು ಬರಬಹುದು, ಕೊರತೆಗಳು ಬರಬಹುದು.
ಅಗತ್ಯಗಳು, ಅವಶ್ಯಕತೆಗಳು ನಿಮ್ಮ ಜೀವನದಲ್ಲಿ ಬರಬಹುದು, ದಾರಿ ಕಾಣದಂತಿರಬಹುದು. ಪ್ರೇರೆ, ಭಯ ಪಡಬೇಕಾದ ಅವಶ್ಯಕತೆ ಇಲ್ಲ. ನನ್ನವನು ಅಂತ ಹೇಳಿದ ದೇವರು, ಆತನು ನಿನ್ನ ಮೇಲೆ ಯಾವಾಗಲೂ ಆತನು ಗಮನವನ್ನ ಹರಿಸುವನಾಗಿದ್ದಾನೆ. ಹಲ್ಲೆಲೂಯ. ಬೆಂಕಿಯಂತ ಸಮಸ್ಯೆಗಳು ಬರಬಹುದು. ಯೆಶಾಯ 43:2 ಓದಿಕೊಳ್ಳ್ರಿ. ಯೆಶಾಯ 43:2 ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು, ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು, ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನೆಷ್ಟೇ. ಆಮೆನ್. ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ಜಲರಾಶಿಗಳು ಬರ್ಬೋದು, ಬರಲ್ಲ ಅಂತಲ್ಲ, ಬರುತ್ತೆ. ಆದರೆ ಅವು ನಿನ್ನನ್ನು ಏನ್ ಮಾಡುವುದಿಲ್ಲ, ಮುಳುಗಿಸುವುದಿಲ್ಲ. ಬೆಂಕಿಗಳು ಬರುತ್ತೆ, ಸುಡುವಂತ ಬೆಂಕಿಗಳು ಬರುತ್ತೆ, ನಾಶ ಮಾಡುವಂತ ಬೆಂಕಿಗಳು ಬರ್ಬೋದು. ಆದರೆ ನೀನು ನಾಶವಾಗುವುದಿಲ್ಲ. ಯಾಕೆಂದ್ರೆ ನನ್ನವನು ಹೇಳಿದ ಕರ್ತನು ನಿನ್ನ ಪರವಾಗಿ ಆತನು ಯಾವಾಗಲೂ ಈ ಸ್ಟ್ಯಾಂಡ್ ವಿತ್ ಯು, ನಿನಗಾಗಿ ನಿಲ್ಲುತ್ತಾನೆ, ನಿನಗಾಗಿ ಮಾತಾಡುತ್ತಾನೆ, ನಿನಗಾಗಿ ಎಲ್ಲವನ್ನು ಮಾಡಿ ಮುಗಿಸಿದವನಾಗಿದ್ದಾನೆ. ಪ್ರೇರೆ, ಪ್ರೈಸ್ ಗಾಡ್. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನು ನಿನ್ನನ್ನ ಈ ಲೋಕದಲ್ಲಿ ಗುರುತಿಸಿದ್ದಾನೆ. ನಿನಗೊಂದು ಗುರುತನ್ನು ಕೊಟ್ಟಿದ್ದಾನೆ. ಲೋಕವು ನಿನ್ನನ್ನು ಗುರುತಿಸದೇ ಇರಬಹುದು, ಮನುಷ್ಯರು ನಿನ್ನನ್ನು ಗುರುತಿಸದೇ ಇರಬಹುದು. ಪ್ರೈಸ್ ಅಲ್ಲ. ಇವತ್ತು ನಮಗೆ ಒಂದು ಸಂತೋಷ ಏನು ಗೊತ್ತಾ? ನನ್ನ ದೇವರು ನನ್ನನ್ನು ಕುರಿತು ನನ್ನವಳು, ನೀನು ನನ್ನವನು ಎಂಬುದಾಗಿ ಹೇಳಿರುವಂತ ಈ ಒಂದು ಸಂಗತಿ ಒಂದು ದೊಡ್ಡ ನಮಗೆ ಬಲವುಳ್ಳದಾಗಿ ಕಾಣಲ್ಪಡುವಂತದ್ದಾಗಿದೆ. 1 ಕೊರಿಂಥಿ 6:20 ತೆಗೆದುಕೊಳ್ಳೋಣ. 1 ಕೊರಿಂಥಿ ದೇವರಿಗೆ 6:20 ತೆಗೆದುಕೊಳ್ಳುವ. ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ. ಅಪೊಸ್ತಲ ಪೌಲನು ಹೇಳುವಾಗ ಹೇಳ್ತಾನೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ನಿಮ್ಮವರಲ್ಲ, ನೀವು ನಿನಗೆ ಸ್ವಂತಲ್ಲ, ನೀನು ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾಗಿ. ಏನು ಕ್ರಯ ಕೊಟ್ಟಿದ್ದಾನೆ? ಬೆಳ್ಳಿ ಬಂಗಾರಗಳನ್ನು ಕೊಟ್ಟು ದೇವರು ನಮ್ಮನ್ನು ಕೊಂಡುಕೊಳ್ಳಲಿಲ್ಲ. ತನ್ನ ಒಬ್ಬನೇ ಮಗನಾದ ಯೇಸುವಿನ ಅಮೂಲ್ಯವಾದಂತ ರಕ್ತವನ್ನ ನಿಮಗಾಗಿ ನನಗಾಗಿ ನೀಡಿ ಆತನು ಕೊಂಡುಕೊಂಡಿದ್ದಾನೆ. ಅದೇ ಸಮಯದಲ್ಲಿ ಆತನು ಕೊಂಡುಕೊಂಡು ನಮ್ಮನ್ನ ಬಂಧನದಲ್ಲಿ ಇಟ್ಟುಕೊಂಡಿಲ್ಲ, ಭಯಪಡಿಸ್ತಾ ಇಲ್ಲ, ನಮ್ಮನ್ನ ಆತನು ಭಾರಗಳನ್ನು ಏರಿಸಿ ಇಟ್ಟಿಲ್ಲ. ನಮಗೆ ಕ್ರಿಸ್ತನಲ್ಲಿ ಸ್ವತಂತ್ರವನ್ನ ಕೊಟ್ಟಿದ್ದಾನೆ. ಈಸ್ ಗಿವನ್ ಫ್ರೀಡಮ್. ನಮ್ಮನ್ನ ಕೊಂಡುಕೊಂಡು ನಮಗೆ ಸ್ವತಂತ್ರವನ್ನ ಕೊಟ್ಟಿದ್ದಾನೆ, ಫ್ರೀಡಮ್ ಅನ್ನ ಕೊಟ್ಟಿದ್ದಾನೆ. ಕಂಚಿಸ್ತೀನಿ, ಶಾಪ ಕೊಡ್ತೀನಿ, ನೀನು ಉದ್ಧಾರ ಆಗಲ್ಲ ಅಂತ ದೇವರು ಹೇಳಿದೇನೆ. ದೇವರು ನಮ್ಮ ಮೇಲೆ ಪ್ರೀತಿ, ಪ್ರೇಮ, ಬಂಧನದಿಂದ ನಮ್ಮಲ್ಲಿ ಏನಾಗಿದ್ದೇನೆ, ಕರುಣೆ, ಸಹಾಯ, ಸಹನೆ, ಕಾರುಣ್ಯ, ಇವುಗಳಿಂದ ದೇವರು ನಮ್ಮೊಂದಿಗೆ ಒಪ್ಪಂದವನ್ನ ಆತನು ಮಾಡಿಕೊಂಡಿದವನಾಗಿದ್ದಾನೆ. ಪ್ರೇರೆ, ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯೋಹಾನ ಬರೆದ ಸುವಾರ್ತೆ 17:6 ಓದಬೇಕಾದ್ರೆ ದೇವರ ವಾಕ್ಯದಲ್ಲಿ ನೋಡುತ್ತೇವೆ, ದೇವರು ನನ್ನವನು ಎಂಬುದಾಗಿ ಹೇಳುವಾಗ ಇಲ್ಲಿ ಹೇಳಬೇಕಾದ್ರೆ ನೋಡುತ್ತೇವೆ. ಓದ್ಕೊಳ್ಳ 17:6. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ತಿಳಿಯಪಡಿಸಿದೆನು, ಇವರು ನಿನ್ನವರಾಗಿದ್ದರು, ನೀನು ಇವರನ್ನು ನನಗೆ ಕೊಟ್ಟಿ ಮತ್ತು ಇವರು ನಿನ್ನ ವಾಕ್ಯವನ್ನು ಕೈಗೊಂಡು ನಡೆದಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಎಲ್ಲರೂ ಗಮನಿಸಬೇಕು, ಎಲ್ಲರೂ ಗಮನದ ಕೇಳ್ರಿ. ಲೋಕದೊಳಗಿಂದ ನೀನು ನನಗೆ ಕೊಟ್ಟ ಮನುಷ್ಯರಿಗೆ ನಿನ್ನ ಹೆಸರನ್ನು ನಾನು ತಿಳಿಯಪಡಿಸಿದೆನು. ಎಲ್ಲರೂ ತಿಳ್ಕೊಳ್ರಿ, ಇಲ್ಲಿರುವಂತ ನಮ್ಮ ಎಲ್ಲರಿಗೂ ಯೇಸು ಅಥವಾ ಪವಿತ್ರಾತ್ಮನಾದ ದೇವರು ಯೇಸುವಿನ ನಾಮವನ್ನ ಆತನು ನಮಗೆ ಏನ್ ಮಾಡಿದ್ದಾನೆ, ತಿಳಿಯಪಡಿಸಿದ್ದಾನೆ. ದೇವರು ನಮಗೆ ತನ್ನನ್ನು ಕುರಿತು ತಿಳಿಯಪಡಿಸದೆ ಹೋದರೆ, ತನ್ನನ್ನು ಕುರಿತು ನಮಗೆ ಪ್ರಕಟಿಸದೆ ಹೋದರೆ ನಾವುಗಳು ಯಾರು ರಕ್ಷಣೆಯಲ್ಲಿ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಇಲ್ಲಿ ಯಾರು ಇದು ಏನು ರಕ್ಷಣೆ ಅಂದ್ರೆ ಏನು, ಕ್ರಿಸ್ತನಂದ್ರೆ ಏನು, ನಿತ್ಯ ಜೀವ ಏನಂತೇಳಿ ರಿಸರ್ಚ್ ಮಾಡಿ ಕಂಡುಹಿಡಿದು ವಿಜ್ಞಾನಿಗಳಾಗಿ ಇದು ಸರಿ ಅಂತ ನಾವು ಬಂದಿಲ್ಲ. ನಾವು ಹೇಗೆ ಬಂದ್ವಿ ಅಂದ್ರೆ, ದೇವರೇ ನಮ್ಮಲ್ಲಿ ನಿತ್ಯ ಜೀವ ಇದೆ, ಇದು ರಕ್ಷಣೆ ಮಾರ್ಗ,
ಇದು ಸತ್ಯ ಮಾರ್ಗ ಅಂತ ಹೇಳಿ ನಮ್ಮ ಒಳಗೆ ಮನದಟ್ಟು ಮಾಡಿ ನಮ್ಮನ್ನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾನೆ. ಯಾಕೆ ಕರ್ಕೊಂಡು ಬಂದಿನಂದ್ರೆ ತಿಳಿಯಪಡಿಸಿದನು, ಇವರು ನಿನ್ನವರಾಗಿದ್ದಾರೆ. ಯೇಸು ಹೇಳ್ತಾ ಇದ್ದಾನೆ ತಂದೆಯಾದ ದೇವರಿಗೆ, ತಂದೆಯೇ ಇವರು ನಿನ್ನವರಾಗಿದ್ದಾರೆ. ತಂದೆಯಾದ ದೇವರು ಹೇಳಿದ್ರು ನನ್ನವರು ನೀವು ಎಂಬುದಾಗಿ. ಈಗ ಯೇಸು ಹೇಳ್ತಿದ್ದಾನೆ, ದೇವರೇ ಇವರು ಯಾರನವರು? ನಿನ್ನವರನ್ನು ನೀನು ಇವರನ್ನು ನನಗೆ ಕೊಟ್ಟಿದ್ದೀಯ. ಹಲ್ಲೆಲೂಯಾ. ಎಲ್ಲರೂ ಗಮನಿಸಬೇಕು, ನಾವು ದೇವರವರಾಗಿರೋದ್ರಿಂದ ಯೇಸು ಹೇಳ್ತಾನೆ, ದೇವರೇ ಇವರು ನಿನ್ನವರನ್ನ ನೀನು ಇವಾಗ ಯಾರ ಕೈಲಿ ಕೊಟ್ಟಿದ್ದೀಯಾ? ನನ್ನ ಕೈಲಿ ಕೊಟ್ಟು. ಯೇಸು ಹೇಳ್ತಾನೆ, ನಾವು ಯಾರನವರು? ಯೇಸುವಿನವರು, ದೇವರನವರು, ತಂದೆಯವರಾಗಿದ್ದೇವೆ. ಈಗ ತಂದೆಯು ಯಾರ ಕೈಯಲ್ಲಿ ನಮ್ಮನ್ನು ಕೊಟ್ಟಿದ್ದಾನೆ ಅಂದ್ರೆ ಯೇಸುವಿನ ಕೈಯಲ್ಲಿ ನಮ್ಮನ್ನ ಕೊಟ್ಟಿದ್ದಾನೆ. ಅದಕ್ಕೆ ಯೇಸು ಹೇಳಿದ್ರು, ಇನ್ನು ತಂದೆಯು ತೀರ್ಪು ಮಾಡುವುದಿಲ್ಲ, ನಾನು ಮಗನು ಏನ್ ಮಾಡ್ತೇನೆ? ತೀರ್ಪು ಮಾಡುತ್ತೇನೆ. ಅರ್ಥ ಆಯ್ತರ? ಇನ್ನು ಪ್ರಿಯರೇ, ತಂದೆಯವರಾಗಿದ್ದಂತ ನಾವು ಈಗ ಯಾರಿನವರಾಗಿದ್ದೇವೆ? ಯೇಸುವಿನವರಾಗಿದ್ದೇವೆ. ಈಗ ಯೇಸು ಹೇಳ್ತಾನೆ, ತಂದೆಯೇ ನಿನ್ನವರನ್ನು ನನ್ನ ಕೈಯಲ್ಲಿ ಕೊಟ್ಟಿದ್ದೀಯಾ. ಈಗ ನಾವೆಲ್ಲರೂ ಹೇಳ್ರಿ, ಯಾರನವರಾಗಿದ್ದೇವೆ? ಯೇಸುವಿನವರಾಗಿದ್ದೇವೆ. ಈಗ ಅದಕ್ಕೆ ಪ್ರಿಯ ದೇವಜನ, ನಮಗೊಂದು ಗುರುತು, ನಾವು ಯೇಸುವಿನವರು, ನಾವು ಯೇಸುವಿನವರು. ನಾವು ಲೋಕದವರಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ನಮ್ಮ ಸಂಸ್ಥಾನವು, ನಮ್ಮ ಐಡೆಂಟಿಟಿ ಈ ಲೋಕಕ್ಕೆ ಅಲ್ಲ, ಈ ಲೋಕಕ್ಕೆ ಸಂಬಂಧಪಟ್ಟ ಐಡೆಂಟಿಟಿ ಅಲ್ಲ. ನಮ್ಮ ಆಧಾರ್ ಕಾರ್ಡ್ ಅಲ್ಲಿ ನಮ್ಮ ದೇಶದ ಏನಿದೆ ಗುರುತಿದೆ, ನಮ್ಮ ರಾಜ್ಯದ ಗುರುತು ಇದೆ. ಅದೇ ತರ ಪ್ರೇರೆ ನಮಗೊಂದು ಐಡೆಂಟಿಟಿ ಇದೆ. ಈ ಐಡೆಂಟಿಟಿ ಈ ಲೋಕದ ಐಡೆಂಟಿಟಿ ಅಲ್ಲ, ಈ ಲೋಕದವರಲ್ಲ. ನಾವು ಯಾವ ಲೋಕದವರಾಗಿದ್ದೇವೆ? ಪರಲೋಕದವರಾಗಿದ್ದೇವೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ನಾವೆಲ್ಲರೂ ಆತ್ಮನವರಾಗಿದ್ದೇವೆ. ನೀನು ಇವರು ನನಗೆ ಕೊಟ್ಟೆ ಮತ್ತು ಇವರು ನಿನ್ನ ವಾಕ್ಯವನ್ನು ಏನ್ ಮಾಡಿದ್ದಾರೆ? ಕೈಕೊಂಡು ನಡೆದಿದ್ದಾರೆ. ಪ್ರಿಯರೇ, ಯಾರು ದೇವರನವರಾಗಿದ್ದೀವೋ ನಾವೆಲ್ಲರೂ ಇವತ್ತು ಏನ್ ಮಾಡ್ತಾ ಇದ್ದೀವಿ? ದೇವರ ವಾಕ್ಯವನ್ನ ಕೈಕೊಂಡು ನಡೆಯುವರಾಗಿದ್ದೇವೆ. ಲೋಕದಲ್ಲಿ ಇದೇ ಸುವಾರ್ತೆ ಅನೇಕರಿಗೆ ಸಾರಲ್ಪಡ್ತು, ಅವರು ಕೈಗೊಳ್ಳಕ್ಕಾಗಲಿಲ್ಲ. ಇವತ್ತು ನಾವು ಏನ್ ಮಾಡಿದ್ದೇವೆ? ಕೈಕೊಂಡು ನಡೀತೇವೆ. ಸುವಾರ್ತೆ ಏನನ್ನು ನಾವು ಕೈಕೊಂಡು ನಡೀತಾ ಇದ್ದೀವಿ? ಯೇಸುವೆ ಕರ್ತನು, ಯೇಸುವೆ ದೇವರು ಎಂಬತಕ್ಕ ಆ ನಂಬಿಕೆಯನ್ನ ನಾವೇನ್ ಮಾಡಿದ್ದೀವಿ? ಕೈಕೊಂಡು ನಡೆಯುವರಾಗಿದ್ದೇವೆ. ಲೋಕದಲ್ಲಿ ಸುವಾರ್ತೆ ಸಾರಲ್ಪಡ್ತು, ಅವರು ಕೈಗೊಂಡು ನಡೆಯಲಿಲ್ಲ. ಇವತ್ತು ನೀವು ಮತ್ತು ನಾವು ದೇವರ ಸುವಾರ್ತೆಯನ್ನು ಕೇಳಿ ಕೈಕೊಂಡು ಇವತ್ತು ಏನ್ ಮಾಡ್ತಾ ಇದ್ದೀವಿ? ನಡೀತಿದ್ದೇವೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಎರಡನೇದಾಗಿ ಯೇಸು ಏನ್ ಹೇಳ್ತಿದ್ದಾರೆ? ಪೌಲನು ಹೇಳಬೇಕಾದ್ರೆ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು, ದೇವರಿಗೆ ಸ್ವಂತವಾದವರು. ಯೇಸು ಹೇಳ್ತಾ ಇದ್ದಾನೆ, ದೇವರೇ ನಿನ್ನವರನ್ನ ನನಗೆ ಕೊಟ್ಟಿದ್ದೀಯಾ. ಯೋಹಾನ ಬರೆದ ಸುವಾರ್ತೆ 10ನೇ ಅಧ್ಯಾಯ 27ನೇ ವಚನವನ್ನು ಓದಿಕೊಳ್ಳೋಣ. 10:27-28. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತವೆ. ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ, ಅವು ಎಂದಿಗೂ ನಾಶವಾಗುವುದೇ ಇಲ್ಲ. ಅವುಗಳನ್ನು ಯಾರು ನನ್ನ ಕೈಯೊಳಗಿಂದ ಕಸಕೊಳ್ಳರು. ಇಲ್ಲಿ ಯೇಸು ಹೇಳ್ತಿದ್ದಾನೆ, ನೀವು ನನ್ನವರು ಅಂತ ಹೇಳುವಾಗ ಇಲ್ಲಿ ಯೇಸು ಹೇಳ್ತಾನೆ, ನನ್ನ ಕುರಿಗಳು. ಏನಂತ ಹೇಳ್ತಾ ಇದ್ದಾನೆ? ನಮ್ಮನ್ನ ನನ್ನ ಕುರಿಗಳು, ನನ್ನ ಕುರಿಗಳು, ನೀವು ನನ್ನವರಾಗಿದ್ದೀರಿ. ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ. ಇವತ್ತು ನಾವು ದೇವರವರಾಗಿರುವುದರಿಂದ ಲೋಕದ ಸ್ವರವನ್ನು ನಾವು ಕೇಳ್ತಾ ಇಲ್ಲ. ಈ ಮುಂಜಾನೆ ವೇಳೆಯಲ್ಲಿ ದೇವರ ಸ್ವರವನ್ನು ನಾವು ಕೇಳ್ತಾ ಇದ್ದೀವಿ. ಯಾರೆಲ್ಲ ದೇವರ ಸ್ವರವನ್ನ ಕೇಳ್ತಾ ಇದ್ದೀರೋ ನೀವು ಧನ್ಯರು. ಈ ನನ್ನ ಮಾತನ್ನ ಈ ನನ್ನ ದೇವರ ಆತ್ಮನ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ. ಈ ಮಾತುಗಳನ್ನು ಕೇಳುತ್ತಿರುವಂತ ನೀವೇನಾಗಿದ್ದೀರಿ? ಧನ್ಯರು. ಯೇಸು ಹೇಳಿದ, ಒಬ್ಬ ಸ್ತ್ರೀ ಯೇಸು ಸ್ವಾಮಿ ಅಂತ ಬಂದು ಹೇಳಿದ್ರು, ಸ್ವಾಮಿ ನಿನಗೆ ಹಾಲು ಉಣಿಸಿದ ತಾಯಿ,
ಅವಳು ಧನ್ಯಳು ಅಂತ ಹೇಳಿದಾಗ ಯೇಸು ಹೇಳಿದ, ಇಲ್ಲ ಇಲ್ಲ ಇಲ್ಲ, ಅವಳೆಲ್ಲ ಧನ್ಯಳು. ಯಾರು ಧನ್ಯರು? ಈಗೋ ನನ್ನ ವಾಕ್ಯವನ್ನು ಕೇಳುತ್ತಿರುವಂತ ಇವರೇ ಧನ್ಯರು, ಇವರೇ ನನ್ನ ಸಹೋದರರು, ಇವರೇ ನನ್ನ ಸಹೋದರಿಯರು ಎಂಬುದಾಗಿ ಯೇಸು ಹೇಳಿದ. ಈಗ ದೇವರು ಹೇಳ್ತಾ ಇದ್ದಾನೆ, ಇವರೇ ನನ್ನ ಸಹೋದರರು. ನಾವು ದೇವರಿಗೆ ಯೇಸು ಕ್ರಿಸ್ತನಿಗೆ ಏನಾಗಿದ್ದೀವಂತೆ? ಸಹೋದರರು, ಸಹೋದರಿಯರು ಆಗಿದ್ದಾರೆ. ಹಾಗಾದ್ರೆ ಯೇಸು ನಮಗೆ ಏನಾಗಿದ್ದಾನೆ? ಹಿರಿಯ ಅಣ್ಣನಾಗಿ ಕಾಣಲ್ಪಡೋನಾಗಿದ್ದಾನೆ. ಅದಕ್ಕೆ ದೇವರು ಹೇಳಿದ್ರು, ನನ್ನವರು ಎಂಬುದು ಹೇಳ್ಬೇಕಾದ್ರೆ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತದೆ. ಇವತ್ತು ನಾವು ದೇವರ ಕುರಿಯಾಗಿರುವುದರಿಂದ ಇವತ್ತು ದೇವರ ಸ್ವರಕ್ಕೆ ನಾವು ಕಿವಿಗೊಡುವರಾಗಿದ್ದೇವೆ. ಸೊ ಅದಕ್ಕೆ ಯೇಸು ಹೇಳಿದರು, ನನ್ನ ಮಾತನ್ನು ಕೇಳುವವರೇ ಧನ್ಯರು, ಇವರೇ ನನ್ನ ಸಹೋದರರು, ಇವರೇ ನನ್ನ ಸಹೋದರಿಯರು. ಹಾಗಾದ್ರೆ ಈ ಮಾತನ್ನು ಕೇಳುತ್ತಿರುವಂತ ಒಂದು ಹೆಜ್ಜೆ ದೇವರು ನಮಗೆ ಹೇಳೋದೇನೆಂದರೆ, ಯು ಆರ್ ಮೈ ಬ್ರದರ್, ನೀನು ನನ್ನ ತಮ್ಮ, ನೀನು ನನ್ನ ತಂಗಿ. ಹಲ್ಲೆಲೂಯಾ. ನಮಗೊಬ್ಬ ಅಣ್ಣ ಇದ್ದಾನೆ, ಹಿರಿಯ ಅಣ್ಣನು ಪರಲೋಕದಲ್ಲಿ. ನನ್ನ ತಮ್ಮನು ನೀನು, ನನ್ನ ಸಹೋದರಿ ನೀನು, ನನ್ನ ತಂಗಿ ನೀನು ಎಂಬುದಾಗಿ ದೇವರು ನಮ್ಮನ್ನ ಒಬ್ಬ ಸಹೋದರನಾಗಿ, ಒಂದು ಸಹೋದರಿಯಾಗಿ ದೇವರು ನಮ್ಮನ್ನ ನೋಡುವನಾಗಿ ಕಾಣಲ್ಪಡ್ತೇವೆ. ಪೇತ್ರನು ಬರೆದ ಪುಸ್ತಕ 1 ಪೇತ್ರ 2ನೇ ಅಧ್ಯಾಯ ಅದರಲ್ಲಿ 9ನೇ ವಚನವನ್ನು ಓದಿಕೊಳ್ಳೋಣ. 1 ಪೇತ್ರ 2ನೇ ಅಧ್ಯಾಯ 9ನೇ ವಚನವನ್ನು ಓದ್ಕೊಳ್ರಿ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗೆಯಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾಡುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ. ಆಮೆನ್. ಇಲ್ಲಿ ಪೇತ್ರನು ಹೇಳಬೇಕಾದ್ರೆ ಹೇಳ್ತಾನೆ, ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡೋರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಗಳಾಗಿದ್ದೀರಿ. ಹಲ್ಲೆಲೂಯಾ. ಯೆಶಾಯ 43:1 ನೋಡಿದ್ವಿ, ನೀನು ನನ್ನವನು ಅಂತ ಹೇಳಿದಂತ ವಾಕ್ಯ ಹೇಳಿದಂತ ಕರ್ತನು ಈಗ ಪೇತ್ರನು ಬರೆಯುವಾಗ ಹೇಳ್ತಾ ಇದ್ದೇನೆ, ನೀವು ಯಾರಿನವರಾಗಿದ್ದೀರಿ ಅಂದ್ರೆ ದೇವರಾದುಕೊಂಡ ಜನಾಂಗ. ಎಲ್ಲರೂ ಗಮನಿಸ್ರಿ, ಈ ಲೋಕದಲ್ಲಿ ಎಷ್ಟೋ ಜನಾಂಗಗಳುಂಟು, ಎಷ್ಟೋ ಭಾಷೆಗಳು ಉಂಟು, ಎಷ್ಟೋ ಜಾತಿಯವರುಂಟು, ಎಷ್ಟೋ ಧರ್ಮದವರು ಉಂಟು, ಎಷ್ಟೋ ಐಶ್ವರ್ಯವಂತರುಗಳುಂಟು, ಎಷ್ಟೋ ಬಡವರುಗಳುಂಟು, ಎಲ್ಲಾ ವಿಧ ಜನಗಳು ಉಂಟು. ಅವರನ್ನ ದೇವರು ನಿರಾಕರಿಸಿ ನಿನ್ನನ್ನು ನನ್ನನ್ನು ದೇವರು ಇವತ್ತು ಆರಿಸಿಕೊಂಡು ತನ್ನ ಜನಾಂಗವಾಗಿಯೂ ಮತ್ತು ನಿನ್ನನ್ನು ದೇವರು ರಾಜವಂಶಸ್ಥರಾದ ಯಾಜಕರುಗಳಾಗಿಯೂ ಮೀಸಲಾದ ಜನರಾಗಿಯೂ, 4ನೇದಾಗಿ ದೇವರ ಸ್ವಕೀಯ ಜನ. ಹಲ್ಲೆಲೂಯಾ. ನಾವೆಲ್ಲರೂ ದೇವರ ಸ್ವಕೀಯ ಪ್ರಜೆಗಳಾಗಿದ್ದೇವೆ. ನನ್ನವರು, ನೀನು ನನ್ನವನು, ನೀನು ನನ್ನವನು ಅಂತ ದೇವರು ಹೇಳ್ತಾರೆ. ನಾವು ದೇವರಿಗೆ ಸ್ವಂತ ಜನರಾಗಿದ್ದೇವೆ. ಇವತ್ತು ಲೋಕ, ನೀವು ನಮ್ಮವರಲ್ಲ, ನೀವು ನಮ್ಮವರಲ್ಲ, ಆ ಭೇದ, ಈ ಭಾವ, ಆ ಜಾತಿ, ಈ ಜಾತಿ, ಈ ಮೇಲು, ಈ ಕೇಳು, ಬಡವನು, ಶ್ರೀಮಂತನು, ವಿದ್ಯಾವಂತನು, ಅವಿದ್ಯಾವಂತನು, ಆ ಏರಿ, ಈ ಏರಿ, ಆ ಊರು, ಈ ಊರು, ಆ ಭಾಷೆ, ನೀನು ಈ ಭಾಷೆ ಎಂಬುದಾಗಿ ಲೋಕ ರಿಜೆಕ್ಟ್ ಮಾಡ್ತಾ ಇದ್ರೆ, ದೇವರು ನಮ್ಮನ್ನ ಆರಿಸಿಕೊಂಡು ನನ್ನವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನಾವು ನೋಡಿಕೊಳ್ಳೋಣ ಪ್ರೇರೆ. ಕಡೆದಾಗಿ ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ರಿಂದ 8 ವಚನ ತನಕ ನಾವು ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 7ನೇ ಅಧ್ಯಾಯ 6ರಿಂದ 8 ವಚನ ತನಕ ನಾವು ಓದಿಕೊಳ್ಳೋಣ. ಎಸ್. ಯಾಕೆಂದರೆ ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಲ್ಲವೇ. ಎಲ್ಲರೂ ಗಮನಿಸ್ರಿ, ನೋಡ್ಕೊಡ್ರಿ, ಬೈಬಲ್ ನೋಡ್ರಿ. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನವಾಗುವುದಕ್ಕೆ ಆದುಕೊಂಡನು. ನಿಮ್ಮನ್ನು ಎಲ್ಲಾ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ. ನೀವು ಎಲ್ಲಾ ಜನಾಂಗಗಳಿಗಿಂತಲೂ ಸ್ವಲ್ಪ ಮಂದಿಯಷ್ಟೇ. ಯೆಹೋವನು ನಿಮ್ಮನ್ನು ಪ್ರೀತಿಸಿ ತಾನು ನಿಮ್ಮ ಪಿತೃಗಳಿಗೆ ಮಾಡಿದ ಪ್ರಮಾಣವನ್ನು ನೆರವೇರಿಸಬೇಕೆಂದು ಐಗುಪ್ತ್ಯರ ಅರಸನಾದ ಫರೋಹನ ಕೈ ಕೆಳಗೆ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ
ತನ್ನ ಭುಜ ಬಲವನ್ನು ಪ್ರಯೋಗಿಸಿ ಆ ದೇಶದೊಳಗಿಂದ ಬರಮಾಡಿದನು. ಆಮೆನ್. ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಇಸ್ರೇಲರನ್ನು ಕುರಿತು ದೇವರು ಹೇಳಬೇಕಾದ್ರೆ ಹೇಳ್ತಾ ಇದ್ದೇನೆ, ನೀವು ನಿಮ್ಮ ದೇವರಾದ ಯೆಹೋವನಿಗೆ ಮೀಸಲಾದ ಜನರಾಗಿದ್ದೀರಿ, ವಿಶೇಷವಾದ ಜನರಾಗಿದ್ದೀರಿ, ಪ್ರತ್ಯೇಕವಾಗಿದ್ದೀರಿ. ದೇವರು ಹೇಳ್ತಾನೆ, ನೀವು ನನ್ನವರು ಅಂತ ಹೇಳುವಾಗ ಇಲ್ಲಿ ಮೋಶೆ ಹೇಳ್ತಾನೆ, ನೀವು ದೇವರಿಗೆ ಏನಾಗಿದ್ದೀರಿ? ಮೀಸಲಾದ ಜನವು. ಆತನು ಭೂಲೋಕದಲ್ಲಿ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡನು. ಎಷ್ಟೋ ಜನ ಇದ್ದಾರೆ, ನಿಮ್ಮ ಬಂಧು ಮಿತ್ರಗಳಿದ್ದಾರೆ, ನಿಮ್ಮ ಕುಟುಂಬದಲ್ಲಿ ಅಣ್ಣ ತಮ್ಮನ ಅಕ್ಕ ತಂಗಿದ್ದಾರೆ. ಅವರುಗಳನ್ನ ಬಿಟ್ಟು ದೇವರು ನಿನ್ನನ್ನು ಆದುಕೊಂಡನು. ಯಾಕೆಂದ್ರೆ ನೀವು ದೇವರಿಗೆ ವಿಶೇಷರಾದವರು ಎಂಬುದಾಗೆಲ್ಲ ನಿಮ್ಮನ್ನು ಎಲ್ಲಾ ಜನಾಂಗಗಳಲ್ಲಿ ಹೆಚ್ಚು ಮಂದಿ ಎಂದು ಇಷ್ಟಪಟ್ಟು ಆದುಕೊಳ್ಳಲಿಲ್ಲ. ನೀವು ಎಲ್ಲಾ ಜನಾಂಗಗಳಿಗಿಂತ ಸ್ವಲ್ಪ ಮಂದಿಯಷ್ಟೇ. ಯೆಹೋವನು ನಿಮ್ಮನ್ನು ಪ್ರೀತಿಸಿ, ನಾವು ದೇವರನ್ನು ಪ್ರೀತಿಸಲಿಕ್ಕಾಗಿಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತ ನಿತ್ಯ ಜೀವವನ್ನ ಇವತ್ತು ನಮಗೇನ್ ಮಾಡಿದಾನೆ? ಆತನು ಉಚಿತವಾಗಿ ಈಸ್ ಗಿವನ್. ಹಲ್ಲೆಲೂಯಾ. ನಮ್ಮ ಹತ್ರ ಕ್ರಯ ಕೇಳಲಿಲ್ಲ, ಬೆಲೆ ಕೇಳಲಿಲ್ಲ, ಉಚಿತವಾಗಿ ಬೆಲೆ ಬಾಳುವಂತ ನಿತ್ಯ ಜೀವವನ್ನ ಯೇಸು ನಮಗೆ ನೀಡಿದಾನೆ. ಅದಕ್ಕೆ ಇವತ್ತು ನಾವು ಯಾರಿನವರಾಗಿದ್ದೇವೆ? ಎಲ್ಲರೂ ಹೇಳಿ, ನಾನು ಯಾರಿನವನು? ನಾನು ಯಾರಿನವಳು? ದೇವರು ಹೇಳ್ತಾನೆ, ನೀನು ನನ್ನವನು, ನೀನು ನನ್ನವಳು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇನ್ನು ಹೊಸ ಒಡಂಬಡಿಕೆಯಲ್ಲಿ ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 12ನೇ ವಚನದಲ್ಲಿ ಹೇಳಬೇಕಾದರೆ ದೇವರ ವಾಕ್ಯ ಹೀಗೆಂದು ಹೇಳುತ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರ ಮೇಲೆ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ದಾಸರಾಗುವ, ಭಕ್ತರಾಗುವ, ಜನರಾಗುವ, ಕೂಲಿ ಕೆಲಸದವರಾಗುವ, ಆಳುಗಳಾಗುವ ಅಧಿಕಾರ ಕೊಟ್ಟನು ಅಂತ ಇದೆಯಾ? ಏನಂತ ಇದೆ? ಎಲ್ಲರೂ ಜೋರಾಗಿ ಹೇಳ್ರಿ ನೋಡ್ರಿ, ಬೈಬಲ್ ಏನಿದೆ? ಎಲ್ಲರೂ ಗಟ್ಟಿಗೆ ಹೇಳೋಣ. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ದಾಸರಾಗುವ, ಭಕ್ತರಾಗುವ, ಗುಲಾಮರಾಗುವ, ಆಳುಗಳಾಗುವ, ಕೆಲಸದವರಾಗಿರುವಂತ, ಜೀತದಳಾಗಿರುವಂತೆ ಅಧಿಕಾರ ಕೊಟ್ನ, ಅಥವಾ ಮಕ್ಕಳಾಗುವ ಅಧಿಕಾರ ಕೊಟ್ನ? ಆಗ ಮಕ್ಕಳಾದ ಮೇಲೆ ನಾವೇನಾಗಿದ್ದೀವಿ? ದೇವರಿಗೆ ಬಾಧ್ಯರು ಆಗಿದ್ದೇವೆ. ಆಮೆನ್. ಹಲ್ಲೆಲೂಯಾ. ಆತನು ನಮ್ಮನ್ನು ಮಕ್ಕಳಾಗಿ ಮಾಡ್ಕೊಂಡ, ಅಥವಾ ನಾವು ಆತನನ್ನು ತಂದೆಯಾಗಿ ಮಾಡ್ಕೊಂಡ್ವಾ? ವೆರಿ ಗುಡ್. ನಾವು ಆತನನ್ನು ತಂದೆಯಾಗಿ ಮಾಡ್ಕೊಳ್ಳಕ್ಕಾಗಲ್ಲ. ನೀ ನನ್ನ ತಂದೆಯಾಗಿರು ಅಂತ ಹೇಳ್ಕೊಳಕ್ಕಾಗಲ್ಲ. ಆತನು ನಮ್ಮನ್ನ ಮಕ್ಕಳಾಗಿ ಮಾಡ್ಕೊಡೋದ್ರಿಂದ ಇವತ್ತು ನಮಗೆ ಆತನೇನಾಗಿದ್ದಾನೆ? ಪರಲೋಕದ ತಂದೆ ಆಗಿದ್ದಾನೆ. ಆತನು ಸಕಲವನ್ನು ನೋಡುವನಾಗಿದ್ದಾನೆ. ಪ್ರೈಸ್ ಗಾಡ್. ಆತನು ಹೇಳ್ತಾನೆ, ನನ್ನ ಮಗಳು, ನನ್ನ ಮಗನು ಚಳ್ಳಿಕೇರಲಿದ್ದಾರೆ, ಈ ಸಭೆಯಲ್ಲಿದ್ದಾರೆ ಎಂಬುದಾಗಿ, ನನ್ನ ಮಗನು, ನನ್ನ ಮಗಳು ಎಂಬುದಾಗಿ, ನಿನ್ನನ್ನು ಕುರಿತು ನನ್ನವನು ಎಂಬುದಾಗಿ ದೇವರು ಎದೆ ತಟ್ಟಿ ಹೇಳಿಕೊಳ್ಳೋನಾಗಿದ್ದಾನೆ. ಪ್ರೈಸ್ ಗಾಡ್. ಇವತ್ತು ನೀನು ಯೇಸುವನ್ನ ಎಲ್ಲರ ಮುಂದೆ ಎದೆ ತಟ್ಟಿ ಹೇಳ್ಕೊಳ್ಳಕ್ಕಾಗುತ್ತಾ? ಯೇಸು ತನ್ನ ರಕ್ತದಿಂದ, ಸುಮ್ಮನೆ ಬಾಯಿಂದ ಹೇಳಿಲ್ಲ, ತನ್ನ ರಕ್ತವನ್ನು ಸುರಿಸಿ, ರಕ್ತವನ್ನು ನೀಡಿ ಇವತ್ತು ನನ್ನವೆಂಬುದಾಗಿ ಆತನು ಹೇಳಿದ್ದಾನೆ. ಕೆಲವರು ಲವ್ ಲೆಟರ್ಗಳು ಬರೀತಾರೆ, ಏನು ಕೇಳಲ್ಲ, ಲಾಸ್ಟಲ್ಲಿ ರಕ್ತದಲ್ಲಿ ಬರೀತಾರೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ, ರಕ್ತದಲ್ಲಿ ಪತ್ರವನ್ನು ಬರೀತಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಒಂದು ತೊಟ್ಟು ರಕ್ತ ಅಥವಾ ಒಂದು 50 ml ರಕ್ತ ತಗೊಂಡು ಪತ್ರ, ಲವ್ ಲೆಟರ್ ಬರಿಬಹುದು. ಆದರೆ ಯೇಸುವಿನ ರಕ್ತ ದೇಹದಿಂದ ಫುಲ್ಲಾಗಿ ರಕ್ತವು ನೀರು ಹೊರಗಡೆ ಬಂದು 40ಗೆ 1 ಕಡಿಮೆ 39 ಜಾಟಿ ಏಟುಗಳು, ಮುಳ್ಳಿನ ಕಿರೀಟ, ಕೈಗಳಲ್ಲಿ ಮೊಳೆ, ಕಾಲುಗಳಲ್ಲಿ ಮೊಳೆ, ಆತನ ಮೈಯೆಲ್ಲ ನೇಗಿಲು ಉತ್ತಮನಾಗಿ ಕಾಣಲ್ಪಟ್ಟು ಪರಲೋಕವನ್ನು ಬಿಟ್ಟು ಭೂಮಿಗೆ ಬಂದು ದಾಸನ ಅವತಾರವನ್ನು ತೆಗೆದುಕೊಂಡು ಇಷ್ಟೆಲ್ಲ ಪ್ರಯಾಸ ಪಟ್ಟಿದ್ದು ಕಾರಣ ಯಾಕಂದ್ರೆ ಆತನವರು ಈ ಲೋಕದಲ್ಲಿರುವಂತ ನಾವುಗಳಾಗಿದ್ದೇವೆ. ದೇವರು ನನ್ನವಳು ನೀನು, ನನ್ನವನೆಂಬುದಾಗಿ ಆತನು ಹೇಳಿದ್ದಾನೆ. ಪ್ರೇರೆ. ಹಲ್ಲೆಲೂಯಾ. ಪ್ರೇರೆ, ಈ ಬೆಳಗಿನ ವೇಳೆಯಲ್ಲಿ ಸಹ ನಿನ್ನನ್ನು ದೇವರು ನನ್ನವನು ಎಂಬುದಕ್ಕೆ ಇದು ದೇವರ ಪ್ರೀತಿಯ ಮುದ್ರೆ ಆಗಿದೆ. ಪ್ರೈಸ್ ಗಾಡ್. ಏನಾಗಿದೆ ಇದು? ಹಲೋ ಹೇಳ್ರಿ, ಏನಾಗಿದೆ ಇದು? ದೇವರ ಪ್ರೀತಿಯ ಸೀಲ್. ಮದುವೆಗೆ
ಹೇಗೆ ಉಂಗ್ರನೋ ಬೈಬಲೋ ತಾಲಿನೋ ಹೇಗೆ ಗುರುತೋ ಹಾಗೆಯೇ ನನ್ನವನು ಎಂಬುದಕ್ಕಾಗಿ ದೇವರು ಹೇಳಿಕೊಳ್ಳಲಿಕ್ಕೆ ಏನಂದ್ರೆ ಇದು ದೇವರ ಪ್ರೀತಿ ನಮ್ಮ ಮೇಲೆ ತೋರುವಂತದ್ದಾಗಿದೆ. ಮತ್ತು ನಾನು ಇನ್ನು ಮೇಲೆ ಭಯಕ್ಕೂ ಪಾಪಕ್ಕೂ ಹಳೆಯ ಜೀವನಕ್ಕೂ ಇನ್ನು ನಾನು ಸೇರಿದವನಲ್ಲ. ಯು ಆರ್ ನಾಟ್ ಬಿಲಾಂಗ್ಸ್ ಟು ಹಳೆಯ ಜೀವನಕ್ಕೆ, ಹಳೆಯ ಪಾಪಕ್ಕೆ, ಹಳೆಯ ಮನುಷ್ಯನಿಗೆ, ಹಳೆಯ ಸೈತಾನನಿಗೆ ನೀನು ಸಂಬಂಧಪಟ್ಟವನಲ್ಲ. ಯಹಲೋಕದ ಅಧಿಪತಿಗೆ ನೀನು ಸಂಬಂಧಪಟ್ಟವನಲ್ಲ. ನೀನು ಯಾರಿಗೆ ನೀನು ಸಂಬಂಧಪಟ್ಟವನಾಗಿದೆಯಾ? ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದವನಿಗೆ ಸಂಬಂಧಪಟ್ಟವನಾಗಿದೆಯಾ? ಆತನು ನಿನ್ನವನಾಗಿಲ್ಲ, ಆತನಿಗೆ ನೀನು ಆತವನಾಗಿದ್ದೀಯಾ. ಆಮೆನ್, ಹಲ್ಲೆಲೂಯಾ. ಶಿಲುಬೆಯ ಮೇಲೆ ಆತನ ಬೆಲೆಯನ್ನು ಕೊಟ್ಟು ಈ ಸತ್ಯವನ್ನು ನಮಗೇನ್ ಮಾಡಿದ್ದಾನೆ? ಘೋಷಿಸಿದಾನೆ ಪ್ರೇರೆ. ಶಿಲುಬೆಯಲ್ಲಿ ಪ್ರಾಣನು ಕೊಟ್ಟು, ತಂದೆಯೇ ಇವರನ್ನ ಕ್ಷಮಿಸು ಅಂತ ಹೇಳಿ ಆತ್ಮವನರಾಗಿರುವಂತ ನಮ್ಮನ್ನ ಆತನು ಶಿಲುಬೆಯಲ್ಲಿ ಆತನು ಕ್ಷಮಿಸಿದ್ರಿಂದ ಇವತ್ತು ನಮಗೇನಾಯ್ತು? ಇವತ್ತು ಆತನಿಗೆ ಸಂಬಂಧಪಟ್ಟವಿ. ಲೋಕ ತಿರಸ್ಕರಿಸಿದಾಗಲೂ ದೇವರು ನಿನ್ನನ್ನು ತನ್ನವನೆಂದು ಈಗಲೂ ದಿನಲು ಕರೀತಲೇ ಇದ್ದಾನೆ. ಗಾಡ್ ಈಸ್ ಕಾಲಿಂಗ್ ಯು. ಯು ಆರ್ ಮೈನ್, ಯು ಆರ್ ಮೈನ್. ನೀನು ನನ್ನವಳು, ನೀನು ನನ್ನವನೆಂಬುದಾಗಿ ಪರಲೋಕ ಇವತ್ತು ಕೂಗುತ್ತಾ ಇದೆ. ಪರಲೋಕದ ಸ್ವರ ಉಂಟಾಯ್ತಾ ಇದೆ. ಸಭೆಯಲ್ಲಿ ದೇವರು ಮಾತಾಡುತ್ತಿದ್ದಾನೆ, ಮಗನೇ ನೀನು ನನ್ನವನೆಂಬುದಾಗಿ ಲೋಕವು ನಮ್ಮನ್ನು ತ್ಯಜಿಸಿದರು. ದೇವರು ನಿನ್ನ ಹೆಸರಿಟ್ಟು ಕರೆಯುವಾಗ ನಿನ್ನ ಗುರುತನ್ನು ಆತನ ಏನ್ ಮಾಡಿದ್ದಾನೆ? ನೆನಪಿಸಿದ್ದಾನೆ. ಯಾರನ್ನು ದೇವರು ಕರೆದಿದ್ದಾನೆ? ತನ್ನವರಾಗಿರುವ ನಿಮ್ಮನ್ನು ಆತನು ಕರೆದವನಾಗಿದ್ದಾನೆ. ಯಾರನ್ನು ಕರೆದವನಾಗಿದ್ದಾನೆ? ತನ್ನವರಾಗಿರುವ ಆತ್ಮವನರಾಗಿರುವಂತ ನಮ್ಮನ್ನ ದೇವರು ಕರೆದಿದ್ದಾನೆ. ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡುತ್ತೇವೆ, 1ನೇ ಅಧ್ಯಾಯ 11ನೇ ವಚನವನ್ನು ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 11ನೇ ವಚನವನ್ನು ಎಲ್ಲರೂ ತೆಗೆದುಕೊಂಡ್ರೆ. ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನು ಅಂಗೀಕರಿಸಲಿಲ್ಲ. ಪ್ರೈಸ್ ಗಾಡ್. ದೇವರ ವಾಕ್ಯದ ಯೋಹಾನ ಹೇಳ್ತಾನೆ, ಆತನು ತನ್ನ ಸ್ವಾಸ್ಥ್ಯಕ್ಕಾಗಿ ಬಂದನು. ಯಾರಿಗಾಗಿ ಯೇಸು ಬಂದನು? ತನ್ನ ಸ್ವಾಸ್ಥ್ಯಕ್ಕಾಗಿ ಬಂದನು. ಆದರೆ ಸ್ವಂತ ಜನರು ಆತನನ್ನ ಸ್ವೀಕರಿಸಿಕೊಳ್ಳಿಲ್ಲ. ಪ್ರೇರೆ, ದೇವರು ನನ್ನವರು 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 ಅಂತೇಳಿ ಹುಡುಕಿ ಪರಲೋಕದಿಂದ ಬಂದ್ರೆ ಆತನ ಸ್ವಂತ ಜನರು ಏನ್ ಮಾಡ್ಲಿಲ್ಲ ಅಂತೆ? ಅವನನ್ನ ಅನ್ಯರಾಗಿ ಕಂಡ್ರು, ಅವನು ಬಡಗಿಯ ಮಗನಾಗಿ ಕಂಡ್ರು, ಪಾಪಿಯಾಗಿ ಕಂಡ್ರು, ಶತ್ರುವಾಗಿ ಕಂಡ್ರು, ಬೇರೆ ರೀತಿಯಾಗಿ ಕಂಡ್ರು, ಅನ್ಯನಾಗಿ ಕಂಡ್ರು. ಆದ್ರೆ ಯೇಸು ನನ್ನ ಜನ ಅಂತೇಳಿ ತಂದೆಯ ಮಡಿಲನ್ನು, ಅಂತ ಒಂದು ಬ್ಯೂಟಿಫುಲ್ ಆದಂತ ಸ್ಥಳ, ಅಂತ ಒಂದು ಪರಿಶುದ್ಧವಾದಂತ ಒಂದು ಸ್ಥಳ, ಅಂತ ಒಂದು ಅಮೂಲ್ಯವಾದ ಸ್ಥಳವನ್ನ ಬಿಟ್ಟು ಸ್ವಂತ ಜನರಾಗಿರುವಂತ ನಮಗಾಗಿ ಯೇಸು ಬಂದ. ಬೈಬಲ್ ಹೇಳ್ತದೆ, ಸ್ವಂತ ಜನರು ಆತನನ್ನು ಏನ್ ಮಾಡಲಿಲ್ಲ. ಈ ಬೆಳಗಿನ ವೇಳೆಯಲ್ಲಿ ಎಷ್ಟು ಜನ ನೀವು ದೇವರ ವಾಕ್ಯವನ್ನು ಅಂಗೀಕರಿಸ್ತಾ ಇದ್ದೀರಿ? ಅವ್ರು ಹಂಗ್ ಮಾಡಿದ್ರು ಅಲ್ಲ, ಇವತ್ತು ನಾವು ದೇವರಿಗೆ ಸ್ವಂತವಾದವರು. ಹೌ ಮೆನಿ ಪೀಪಲ್ ಯು ಆರ್ ದೇವರ ವಾಕ್ಯವನ್ನ ಅಂಗೀಕರಿಸ್ತಾ ಇದ್ದೀರಿ? ಎಷ್ಟು ಮಂದಿ ಇದನ್ನು ಸ್ವೀಕರಿಸ್ಕೊಳ್ತಾ ಇದ್ದೀರಿ? ಅವತ್ತು ಯೇಸುವನ್ನ ಸ್ವಂತ ಜನರು ನಿರಾಕರಿಸಿದಾಗೆ ಇವತ್ತು ವಾರ ಬಂದು ಅನೇಕ ವೇಳೆಗಳಲ್ಲಿ ದೇವರು ವಾಕ್ಯವಾಗಿದ್ದಾನೆ, ವಾಕ್ಯವಾದವನು ನಮ್ಮ ಹತ್ರ ಮಾತನಾಡುವಾಗ ಎಷ್ಟು ಜನ ನಾವು ಸ್ವೀಕರಿಸ್ಕೊಳ್ತಾ ಇದ್ದೀವಿ? ಎಷ್ಟು ಜನ ಅಂಗೀಕರಿಸ್ಕೊಳ್ತಾ ಇದ್ದೀವಿ? ಎಷ್ಟು ಜನ ಇಲ್ಲೇ ವಾಕ್ಯವನ್ನ ಬಿಟ್ಟು ಇಲ್ಲಿ ಸುಮ್ಮನೆ ನಾವು ಹೋಗ್ತಾ ಇದೀವಿ? ಪ್ರೇರೆ, ದೇವರ ವಾಕ್ಯ ನೋಡುತ್ತೇವೆ, ಆತನು ತನ್ನ ಸ್ವಾಸ್ಥ್ಯಕ್ಕಾಗಿ ಬಂದನು. ಇವತ್ತು ದೇವರ ವಾಕ್ಯ ನಿಮಗಾಗಿ ಬರ್ತಾ ಇದೆ. ನಾವು ಆತನ ಸ್ವಾಸ್ಥ್ಯ, ನಾವು ಆತನ ಸೊತ್ತು, ನಾವು ಆತನ ಬಹುಮಾನವಾಗಿದೆ. ನಮಗಾಗಿ ದೇವರ ವಾಕ್ಯವನ್ನು ಕೊಡ್ತಿದ್ದಾನೆ, ತನ್ನ ಮಗನನ್ನ ಕೊಡ್ತಿದ್ದಾನೆ. ಆತನು ಬಂದನು ಸ್ವಂತ ಜನರು. ನಾವಿವತ್ತು ಯಾರು? ದೇವರ ಸ್ವಕೀಯ ಪ್ರಜೆಗಳು, ದೇವರ ಸ್ವಂತ ಜನರು. ನಾವು ಇವತ್ತು ಆತನ ಮಾತನ್ನ ಸ್ವೀಕರಿಸ್ಕೊಳ್ತಾ ಇದ್ದೀವಾ? ಅಥವಾ ಆತನ ಮಾತನ್ನು ಮರೆತು ಬಿಡ್ತಾ ಇದ್ದೀವಾ? ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಾ? ಸೀರಿಯಸ್ನೆಸ್ ಆಗಿ ತೊಳ್ತಿಲ್ವಾ?
ಈಗ ಬಾಗಿಲ ಬಳಿ ನಿಂತ್ಕೊಂಡು ಬಾಗಿಲು ತಟ್ಟುತ್ತಿದ್ದೇನೆ. ಯಾವನಾದರೂ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನ ಒಳಗೆ ಬಂದು ಊಟ ಮಾಡುವೆನು, ಅವನು ನನ್ನ ಸಂಗಡ ಊಟ ಮಾಡುವೆನು. ದೇವರು ಪ್ರತಿದಿನ, ಒಂದಿನ ಅಲ್ಲ, 2 ದಿನ, ರಕ್ಷಣೆ ಒಂದು ದಿನದಲ್ಲ. ಕೇಳ್ತಾ ಇದ್ದೀರಾ? ಪ್ರತಿದಿನ, ಪ್ರತಿ ವಾರ ವಾಕ್ಯ ಓದುವಾಗ, ಬೈಬಲ್ ಓದುವಾಗ, ವಾಕ್ಯ ಕೇಳುವಾಗ ತಟ್ಟುತ್ತಲೇ ಇದ್ದೇನೆ. ಎಷ್ಟು ನೀವು ಸ್ವೀಕರಿಸ್ಕೊಳ್ತೀರೋ ಅಷ್ಟು ಸಮೃದ್ಧಿ, ಎಷ್ಟು ನೀವು ಸ್ವೀಕರಿಸ್ಕೊಳ್ತೀರೋ ಅಷ್ಟು ಧೈರ್ಯ, ಎಷ್ಟು ನೀವು ಸ್ವೀಕರಿಸ್ಕೊಳ್ತೀರೋ ಅಷ್ಟು ಪವಿತ್ರ ಜೀವಿತ, ಎಷ್ಟು ನೀವು ಸ್ವೀಕರಿಸ್ಕೊಳ್ತೀರೋ ಅಷ್ಟು ಧೈರ್ಯ, ಎಷ್ಟು ಸ್ವೀಕರಿಸ್ಕೊಳ್ತೀರೋ ಅಷ್ಟು ಬಿಡುಗಡೆ, ಎಷ್ಟು ಸ್ವೀಕರಿಸ್ಕೊಳ್ತೀರೋ ಅಷ್ಟು ಅಭಿವೃದ್ಧಿ. ಸ್ವಲ್ಪ ಸ್ವಲ್ಪ ಆಶೀರ್ವಾದ ಇಲ್ಲಿ ಕೇಳಿ, ಇಲ್ಲಿ ಬಿಟ್ರೆ ಅದು ಆ ಟೈಮಿಗೆ ಐಸ್ ಕ್ರೀಮ್ ಬಾಯಲ್ಲಿಟ್ಟು ಹೊರಗಡೆ ತೆಗ್ದಾಗ, ಐಸ್ ಕ್ರೀಮ್ ಬಾಯಲ್ಲಿಟ್ಟಾಗ ಮಾತ್ರ ಟೇಸ್ಟ್ ಆಗಿರುತ್ತೆ. ಅದು ಸ್ವಲ್ಪ ಹೊತ್ತಾದ್ಮೇಲೆ ಟೇಸ್ಟ್ ಹೋಗ್ಬಿಡುತ್ತೆ. ಕೇಳೋ ತನಕ ಚೆನ್ನಾಗಿರುತ್ತೆ, ಬಟ್ ಆಮೇಲೆ ಏನಿರಲ್ಲ, ಚೆನ್ನಾಗಿರಲ್ಲ. ಇದನ್ನ ಧ್ಯಾನ ಮಾಡ್ತಾ ಮಾಡ್ತಾ ಮಾಡ್ತಾ, ಓ ನಾನು ದೇವರವನಂತೆ, ದೇವರು ಹೇಳಿದ ನನ್ನವನಾಗಿದ್ದಾನೆ, ಕ್ರಿಸ್ತನಲ್ಲಿ ನನ್ನ ಗುರುತು ಏನಾಗಿದೆ ಅದನ್ನ ಕೇಳ್ತಾ ಇದನ್ನು ಸ್ವೀಕರಿಸ್ಕೊಂಡು ಇದನ್ನ ಅಪ್ಲೈ ಮಾಡ್ತಿರ್ಬೇಕಾದ್ರೆ ಐ ಟೆಲ್ ಯು, ನಾನು ಹೇಳ್ತೀನಿ, ಸವಾಲಿಡ್ತೀನಿ, ನಿಮ್ಮ ಲೈಫ್ 2026 ಇದ್ದಂತ ರೀತಿಯಲ್ಲಿ ಇರೋದಿಲ್ಲ. ಸಮಥಿಂಗ್ ಎಕ್ಸ್ಟ್ರಾ ಆರ್ಡಿನರಿ ಆಗಿ ಲೋಕದವರು ನೋಡ್ತಾರೆ, ಅನ್ಯರು ನೋಡ್ತಾರೆ, ಇವರು ಏನೋ ವ್ಯತ್ಯಾಸವಾಗಿದ್ದಾರೆ, ಇವರು ನಮ್ಮಾಗೇನೆ ಇದ್ದಾರೆ, ನಮ್ಮಾಗೇನೆ ಕೆಲಸ ಮಾಡ್ತಾರೆ, ನಮ್ಮಾಗೆ ಜೀವನ ಮಾಡ್ತಾರೆ, ನಮ್ಮಾಗೆ ಇದ್ದಾರೆ. ಆದರೆ ಇವರು ಎಲ್ಲಿಂದ ಬರುತ್ತೆ ಆಶೀರ್ವಾದ? ಇವ್ರು ಹೇಗೆ ಸೌಖ್ಯವಾಗಿದ್ದಾರೆ, ಇವ್ರು ಹೆಂಗೆ ಸಂತೋಷವಾಗಿದ್ದಾರೆ, ಇವ್ರು ಹೆಂಗೆ ಚೆನ್ನಾಗಿದ್ದಾರೆ, ಇವ್ರು ಹೇಗೆ ಬೆಳೀತಿದ್ದಾರೆ, ಇವ್ರು ಹೇಗೆ ಸಂತೋಷವಾಗಿದ್ದಾರೆ, ಇವ್ರು ಹೇಗೆ ಸಮೃದ್ಧಿಯಾಗಿದ್ದಾರೆ, ಏನು ಕಾರಣ ಎಂಬ ರೀತಿಯಲ್ಲಿ ನಿನ್ನನ್ನು ನೋಡುವವರು ಗುರುತಿಸುವಂತರಾಗಿರ್ತಾರೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಸ್ವಂತ ಜನರಿಗಾಗಿ ಯೇಸು ಬಂದ, ಆದರೆ ಸ್ವಂತ ಜನರು ಏನ್ ಮಾಡಲಿಲ್ಲ, ವಾಕ್ಯ ಕೇಳುವಾಗ ಗಮನಿಟ್ಟು ಕೇಳಲ್ಲ. ಸ್ವಂತ ಜನರಿಗೆ ವಾಕ್ಯ ಬರುವಾಗ ಕೇಳಲ್ಲ, ಅತ್ತ ಇತ್ತ ನೋಡೋದು, ಗಮನ ಹರಿಸಲ್ಲ. ಪ್ರೈಸ್ ಅಲ್ಲ, ಏನ್ ಹೇಳ್ತೀವಿ ಅಂತ ಅರ್ಥ ಮಾಡ್ಕೊಳ್ಳಲ್ಲ, ತಿಳ್ಕೊಳ್ಳಲ್ಲ. ಇಂಥ ಶ್ರೇಷ್ಠ ಅಮೂಲ್ಯವಾದ ಪ್ರೇರೆ ಸತ್ಯಾರ್ಥಗಳನ್ನ ನೀವು ಕೇಳುತ್ತಿರುವಂತ ನೀವುಗಳು ನಿಜವಾಗಿ ನಾನು ಹೇಳ್ತೇನೆ, ನೀವು ಧನ್ಯರು, ನೀವು ಭಾಗ್ಯವಂತರು ಎಂಬುದಾಗಿ ನಾನು ಇವತ್ತು ನಿಮಗೆ ಹೇಳುವನಾಗಿ ಕಾಣಲ್ಪಡುವನಾಗಿದ್ದೇನೆ. ಪ್ರೇರೆ ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಈ ಬೆಳಗಿನ ವೇಳೆಯಲ್ಲಿ ನಾವು ಯಾರ ಸೊತ್ತಾಗಿದ್ದೀವಿ? ಆಮೇಲೆ ನಾವು ಯಾರ ಜನರಾಗಿದ್ದೇವೆ? ನಾವು ಯಾರಿಗೆ ಸ್ವಕೀಯ ಪ್ರಜೆಯಾಗಿದ್ದೇವೆ? ಆಮೇಲೆ ನಾವು ಯಾರ ಕುರಿ? ದೇವರ ಕುರಿ. ಹಲ್ಲೆಲೂಯಾ. ನಾವು ಯಾರ ಮಕ್ಕಳಾಗಿದ್ದೇವೆ? ದೇವರು ನಮ್ಮನ್ನು ನೋಡಿ ಏನ್ ಹೇಳ್ತಾನೆ? ನನ್ನವಳು, ನನ್ನವನೆಂಬುದಾಗಿ ಹೇಳುವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್. ನಾವೆಲ್ಲರೂ ಎದ್ದು ನಿಂತುಕೊಳ್ಳೋಣ, ಒಂದು ಕ್ಷಣ ಎದ್ದು ನಿಂತುಕೊಳ್ಳೋಣ, ಎಲ್ಲರೂ ಸೇರಿ ಹೇಳೋಣ. ಪ್ರೈಸ್. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. ನಾನು ದೇವರ ಸೊತ್ತು, ಜೋರಾಗೇಳ್ರಿ, ನಾನು ಆತನವನು, ನಾನು ಭೂಲೋಕಕ್ಕೆ ಸ್ವಂತವಾದವನಲ್ಲ. ಭಯಕ್ಕೂ, ಪಾಪಕ್ಕೂ, ಲೋಕಕ್ಕೂ, ರೋಗಕ್ಕೂ ನಾನು ಸೊತ್ತಲ್ಲ, ನಾನು ದೇವರ ಸೊತ್ತು. ಹಲ್ಲೆಲೂಯಾ. ನಾನು ತಿರಸ್ಕರಿಸಲ್ಪಟ್ಟವನಲ್ಲ, ನಾನು ಅಂಗೀಕರಿಸಲ್ಪಟ್ಟವನು, ನಾನು ವಿಮೋಚಿಸಲ್ಪಟ್ಟವನು, ನಾನು ತ್ಯಜಿಸಲ್ಪಟ್ಟವನಲ್ಲ. ನನ್ನ ಜೀವನದ ಮೇಲೆ ದೇವರ ಮುದ್ರೆ ಇದೆ. ನಾನು ದೇವರವನಾಗಿ ಧೈರ್ಯ